ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ಪ್ರಥಮ PUCಯ ಅಂದ್ರೆ ಫಸ್ಟ್ PUCಯ ಬಿಸ್ನೆಸ್ ಸ್ಟಡೀಸಿನ ಮೂರನೆಯ ಪಾಠ, ಥರ್ಡ್ ಚಾಪ್ಟರ್. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್, ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್. ಸೊ ಏನು ಪ್ರೈವೇಟ್ ಪಬ್ಲಿಕ್ ಮತ್ತೆ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂದ್ರೆ ಏನೆಲ್ಲ ಈ ಪಾಠದಲ್ಲಿ ನಾವು ಕಲಿಬಹುದು, ಏನೆಲ್ಲ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಈ ಚಾಪ್ಟರಿನಿಂದ ಫೈನಲ್ ಎಕ್ಸಾಮಿನೇಷನ್ಗೆ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಯಾವ ರೀತಿ ಇದೆ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಚಾಪ್ಟರಿನಿಂದ ನಮಗೆ ಫೈನಲ್ ಎಕ್ಸಾಮಿನೇಷನ್ಗೆ 1 ಮಾರ್ಕ್ 2 ಪ್ರಶ್ನೆ ಬರ್ತದೆ, 2 ಮಾರ್ಕ್ 1 ಪ್ರಶ್ನೆ ಬರ್ತದೆ, 4 ಮಾರ್ಕ್ 1 ಪ್ರಶ್ನೆ ಬರ್ತದೆ. ನಮ್ಮ ಬಿಸ್ನೆಸ್ ಸ್ಟಡೀಸಿನಲ್ಲಿ 8 ಮಾರ್ಕ್ ಪ್ರಶ್ನೆಗಳು ಇರುತ್ತೆ. ಈ ಚಾಪ್ಟರಿನಿಂದ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು ಈ ಚಾಪ್ಟರಿನಿಂದ 8 ಮಾರ್ಕ್ಸ್ ಅಷ್ಟು ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ಸೊ ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಪಾಠದಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ 1 ಪ್ರಶ್ನೆ, 8 ಮಾರ್ಕಿನಿಂದ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಸೊ ಒಟ್ಟು ಈ ಪಾಠದಿಂದ 2 ಮಾರ್ಕ್ಸ್, 4 ಮಾರ್ಕ್ಸ್ ಪ್ಲಸ್ 4 ಮಾರ್ಕ್ಸ್, ಈ ಪಾಠದಿಂದ ಒಟ್ಟು ನಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ 8 ಮಾರ್ಕ್ಸ್ ಅಷ್ಟು ಬರ್ತದೆ ಮಕ್ಕಳ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್ ಬಟ್ ಅ ವೆರಿ 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 ಇಂಟ್ರೆಸ್ಟಿಂಗ್ ಚಾಪ್ಟರ್. ಹಲವಾರು ಹೊಸ ಟಾಪಿಕ್ಗಳನ್ನು ಕಲಿಯೋಕ್ಕೆ ಈ ಪಾಠದಲ್ಲಿ ನಮಗೆ ಸಿಗುತ್ತೆ ಮಕ್ಕಳ. ಹಾಗಾದರೆ ಮೊದಲನೇ ಟಾಪಿಕ್ ಏನು ನೋಡೋಣ ಬನ್ನಿ. ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟಾರ್ಸ್. ಏನು ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟಾರ್ಸ್ ಅಂದ್ರೆ ಅರ್ಥ ನೋಡೋಣ ಬನ್ನಿ. ಯಾವುದೇ ಒಂದು ದೇಶದಲ್ಲಿ ನಮ್ಮ ದೇಶದ ಪ್ರಜೆಗಳಾಗಿರ್ಬೋದು, ಅಂದ್ರೆ ನಮ್ಮ ಕಂಟ್ರಿಯ ಸಿಟಿಸನ್ಸ್ ಆಗಿರ್ಬೋದು, ಅಥವಾ ಫಾರಿನ್ ದೇಶದಿಂದ ಹಲವಾರು ವ್ಯಕ್ತಿಗಳಾಗಿರ್ಬೋದು, ನಮ್ಮ ದೇಶದ ಬಿಸ್ನೆಸ್ಗಳ ಮೇಲೆ ಬಂಡವಾಳವನ್ನ, ಕ್ಯಾಪಿಟಲ್ ಅನ್ನ ಹಾಕಿ ನಮ್ಮ ದೇಶದಲ್ಲಿ ಬಿಸ್ನೆಸ್ಗಳನ್ನ ನಡೆಸಿದ್ರೆ ನಾವಂಥವರಿಗೆ ಏನಂತ ಕರಿತೇವೆ? ಪ್ರೈವೇಟ್ ಸೆಕ್ಟಾರ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ದೇಶದಲ್ಲಿ ಆ ದೇಶದ ಸಿಟಿಸನ್ಸ್ ಆಗಿರಬಹುದು ಅಥವಾ ಫಾರಿನ್ ದೇಶದ ಸಿಟಿಸನ್ಗಳು ಆ ದೇಶಕ್ಕೆ ಬಂದು ತಮ್ಮ ದುಡ್ಡನ್ನ, ಬಂಡವಾಳವನ್ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಗಳನ್ನ ನಡೆಸಿದ್ರೆ ನಾವು ಅದಕ್ಕೆ ಏನಂತ ಕರಿತೇವೆ ಮಕ್ಕಳ? ಪ್ರೈವೇಟ್ ಸೆಕ್ಟಾರ್ ಅಂತ ಕರಿತೇವೆ. ಹಾಗಾದ್ರೆ ಯಾವ ರೀತಿಯಲ್ಲೆಲ್ಲ ಪ್ರೈವೇಟ್ ಸೆಕ್ಟಾರ್ ಅಲ್ಲಿ ಬಿಸ್ನೆಸ್ ಮಾಡಬಹುದು? ಮೊದಲನೆಯದು ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಸರ್ಕಾರದ ಬೆನಿಫಿಟ್ ಇಲ್ಲದೆ, ಸರ್ಕಾರದ ಕೈ ಇಲ್ಲದೆ ಅವನೇ ತನ್ನ ಸ್ವಂತ ದುಡ್ಡಿನಲ್ಲಿ ಬಿಸ್ನೆಸ್ ಶುರು ಮಾಡೋದು. ಪಾರ್ಟ್ನರ್ಶಿಪ್, ಇಬ್ರು ಅಥವಾ ಜಾಸ್ತಿ ವ್ಯಕ್ತಿಗಳು ಸೇರಿ ಬಂಡವಾಳವನ್ನ ಹಾಕಿ ಬಿಸ್ನೆಸ್ ಪ್ರಾರಂಭ ಮಾಡೋದು. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್. ಸೊ ಯಾವುದೇ ಒಂದು ಫ್ಯಾಮಿಲಿ ಕರ್ತನನ್ನ ಇಟ್ಟುಕೊಂಡು ಕೋ-ಪಾರ್ಸನರ್ಸ್ ಮುಖೇನ ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ನಾವೇನಂತ ಕರಿತೇವೆ? ಜಾಯಿಂಟ್ ಹಿಂದೂ ಫ್ಯಾಮಿಲಿ. ನೆಕ್ಸ್ಟ್, ಕೋಆಪರೇಟಿವ್ ಸೊಸೈಟೀಸ್. ಹಲವಾರು ವ್ಯಕ್ತಿಗಳು ಒಂದು ಕಾಮನ್ ಸೋಷಿಯಲ್ ಮೋಟೋ ಇಟ್ಕೊಂಡು ತಮ್ಮ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರೆ ನಾವು ಅದಕ್ಕೆ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೇವೆ. ಫೈನಲ್ ಆಗಿ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಅ ಗ್ರೂಪ್ ಆಫ್ ಮೆಂಬರ್ಸ್ ಒಟ್ಟಿಗೆ ಸೇರಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿ ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ನಾವೇನಂತ ಕರಿತೇವೆ ಮಕ್ಕಳ? ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರಿತೇವೆ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ಪಬ್ಲಿಕ್ ಸೆಕ್ಟಾರ್ ಅಂದ್ರೆ ಏನು ಅರ್ಥ? ಇದು ಕೂಡ ಬಹಳ ಸಿಂಪಲ್ ನೋಡಿ. ಯಾವುದೇ ಒಂದು ದೇಶದಲ್ಲಿ ಖಾಸಗಿ ವ್ಯಕ್ತಿಗಳು ಅಂದ್ರೆ ಪ್ರೈವೇಟ್ ಪೀಪಲ್ ತಮ್ಮ ದುಡ್ಡನ್ನ ಹಾಕಿ
ಬಿಸ್ನೆಸ್ ಅನ್ನ ನಡೆಸಿದ್ರೆ ಅದನ್ನ ಪ್ರೈವೇಟ್ ಸೆಕ್ಟಾರ್ ಅಂತ ಕರಿತೇವೆ. ಯಾವುದೇ ಒಂದು ದೇಶದಲ್ಲಿ ಸರ್ಕಾರ ತನ್ನ ದುಡ್ಡನ್ನ ಹಾಕಿ ಒಂದು ಬಿಸ್ನೆಸ್ ಅನ್ನೋದಕ್ಕಿಂತ ಡಿಪಾರ್ಟ್ಮೆಂಟ್ಗಳನ್ನ ಸೆಟ್ ಮಾಡಿದ್ರೆ, ಕಂಪನೀಸ್ಗಳನ್ನ ಸೆಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಪಬ್ಲಿಕ್ ಸೆಕ್ಟಾರ್ ಅಂತ ಕರಿತೇವೆ. ನಮ್ಮ KEB ಆಗಿರ್ಬೋದು, BWSSB ಆಗಿರ್ಬೋದು, ಹಲವಾರು ಸರ್ಕಾರಿ ಬ್ಯಾಂಕ್ಗಳಾಗಿರ್ಬೋದು, ಹಲವಾರು ಸರ್ಕಾರಿ ಆಫೀಸ್ಗಳಾಗಿರ್ಬೋದು, ಇವೆಲ್ಲವೂ ಯಾವುದರ ಅಡಿಗೆ ಬರುತ್ತೆ? ಪಬ್ಲಿಕ್ ಸೆಕ್ಟಾರಿನ ಅಡಿಗೆ ಬರುತ್ತೆ. ಸೊ ಪಬ್ಲಿಕ್ ಸೆಕ್ಟಾರ್ ಅಂದ್ರೆ ಏನು ಅರ್ಥ? ಯಾವುದೇ ಖಾಸಗಿ ವ್ಯಕ್ತಿಗಳ ಇನ್ವೆಸ್ಟ್ಮೆಂಟ್ ಇಲ್ಲದ ಹಾಗೆ ಸರ್ಕಾರ ತನ್ನ ಟ್ರೆಷರಿಯಿಂದ ದುಡ್ಡನ್ನ, ಬಂಡವಾಳವನ್ನ ಹಾಕಿ ನಮ್ಮ ದೇಶದ ಜನರ ವೆಲ್ಫೇರ್ಗೋಸ್ಕರ, ಸೋಷಿಯಲ್ ವೆಲ್ಫೇರ್, ಪಬ್ಲಿಕ್ ವೆಲ್ಫೇರ್ಗೋಸ್ಕರ ದುಡ್ಡನ್ನ ಹಾಕಿ ಹಲವಾರು ಸಂಸ್ಥೆಗಳನ್ನ ಶುರು ಮಾಡಿದ್ರೆ ಅಂತಹ ಸಂಸ್ಥೆಗಳು ಪಬ್ಲಿಕ್ ಸೆಕ್ಟಾರ್ನ ಅಡಿಯಲ್ಲಿ ಬರ್ತದೆ. ಯಾವುದೆಲ್ಲ ಹಾಗಾದ್ರೆ ಪಬ್ಲಿಕ್ ಸೆಕ್ಟಾರು? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಮತ್ತು ಗವರ್ಮೆಂಟ್ ಕಂಪನೀಸ್. ಏನು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂದ್ರೆ, ಏನು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅಂದ್ರೆ, ಏನು ಗವರ್ಮೆಂಟ್ ಕಂಪನೀಸ್ ಅಂದ್ರೆ ಇನ್ ಡೀಟೇಲ್ ಆಗಿ ಮುಂದಿನ ಟಾಪಿಕ್ಗಳಲ್ಲಿ ನೋಡೋಣ. ಸೊ ಪ್ರೈವೇಟ್ ಸೆಕ್ಟಾರ್ ಅಂದ್ರೆ ಖಾಸಗಿ ವ್ಯಕ್ತಿಗಳು ತಮ್ಮ ಬಂಡವಾಳವನ್ನ ಹಾಕಿ ಶುರು ಮಾಡತಕ್ಕಂತಹ ಬಿಸ್ನೆಸ್ಸು. ಪಬ್ಲಿಕ್ ಸೆಕ್ಟಾರ್ ಅಂದ್ರೆ ಸರ್ಕಾರ ತನ್ನ ಬೊಕ್ಕಸದಿಂದ ದುಡ್ಡನ್ನ ಇನ್ವೆಸ್ಟ್ ಮಾಡಿ, ಬಂಡವಾಳವನ್ನ ಹಾಕಿ ಜನರ ಸೇವೆಗೋಸ್ಕರ ಹಲವಾರು ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ರೆ ಅಂತಹ ಸಂಸ್ಥೆಗಳಿಗೆ ನಾವೇನಂತ ಕರಿತೇವೆ? ಪಬ್ಲಿಕ್ ಸೆಕ್ಟಾರ್ ಅಂತ ಕರಿತೇವೆ. ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟ್ ಏನ್ ಟಾಪಿಕ್ ಬರುತ್ತೆ ನೋಡೋಣ ಬನ್ನಿ. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಏನು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂದ್ರೆ, ಇದರ ಸ್ಟ್ರಕ್ಚರ್ ಹೇಗೆ ಇರುತ್ತೆ, ಫಂಡಿಂಗ್ ಎಲ್ಲಿಂದ ಆಗುತ್ತೆ, ಎಂಪ್ಲಾಯೀಸ್ ಅನ್ನ ಏನ್ ಎಂಪ್ಲಾಯೀಸ್ ಅಂತ ಕನ್ಸಿಡರ್ ಮಾಡ್ತಾರೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಸ್ಟ್ರಕ್ಚರ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಯಾವುದೇ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ವಿಲ್ ಕಮ್ ಅಂಡರ್ ದ ಮಿನಿಸ್ಟ್ರಿ ಅಂಡರ್ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ನಮ್ಮ ರಾಜ್ಯದಲ್ಲಿರೋದ್ರಿಂದ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಯಾವುದೇ ಒಂದು ಮಿನಿಸ್ಟ್ರಿಯ ಅದನ್ನ ನಾವು ಮಂತ್ರಾಲಯ ಅಂತ ಕರಿತೇವೆ. ಸೊ ಯಾವುದೇ ಒಂದು ಮಿನಿಸ್ಟ್ರಿಯ ಮಂತ್ರಾಲಯದ ಎಕ್ಸ್ಟೆಂಡೆಡ್ ವರ್ಷನ್ ಅನ್ನ ನಾವೇನಂತ ಕರಿತೇವೆ? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಸೊ ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ. ಇದು ಪೋಸ್ಟೇಜ್ ಅಂಡ್ ಟೆಲಿಗ್ರಾಫ್ಸ್ ಮಿನಿಸ್ಟ್ರಿಯ ಕೈ ಕೆಳಗಡೆ ಬರ್ತದೆ. ಇಂಟ್ರೆಸ್ಟಿಂಗ್ ಅಲ್ಲ? ರೈಲ್ವೇಸ್ ಇದೆ. ರೈಲ್ವೇಸ್ ಮಿನಿಸ್ಟ್ರಿಯ ಕೈ ಕೆಳಗಡೆ ರೈಲ್ವೇಸ್ ಪಬ್ಲಿಕ್ ಸೆಕ್ಟಾರ್ ಬರ್ತದೆ. ಇಟ್ ಇಸ್ ಅ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಸೊ ಈ ತರಹ ಹಲವಾರು ಮಿನಿಸ್ಟ್ರಿಗಳ ಎಕ್ಸ್ಟೆನ್ಷನ್ ಅನ್ನ ನಾವೇನಂತ ಕರಿತೇವೆ? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೇವೆ. ಈ ತರಹದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ಗೆ ಯಾವುದೇ ಫಂಡಿಂಗು ಡೈರೆಕ್ಟ್ ನಮ್ಮ ಮಿನಿಸ್ಟ್ರಿ ಈ ಟ್ರೆಷರಿಯಿಂದ ಬರ್ತದೆ. ಡೈರೆಕ್ಟ್ ಆಗಿ ಇಂತಹ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳಿಗೆ ಬಜೆಟ್ ಅಲ್ಲಿ ದುಡ್ಡು ಅಲೋಕೇಟ್ ಆಗ್ತದೆ. ಇದನ್ನ ನಾವೇನಂತ ಕರಿತೇವೆ? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಡೈರೆಕ್ಟ್ಲಿ ಫ್ರಮ್ ಗವರ್ಮೆಂಟ್ ಟ್ರೆಷರಿ ವಿತ್ ಆನ್ಯುವಲ್ ಅಪ್ರಾಪ್ರಿಯೇಷನ್ ಫ್ರಮ್ ದ ಬಜೆಟ್. ಯಾವುದೇ ಲಾಭ ಬಂದರೂ ಅದನ್ನ ವಾಪಸ್ಸು ಟ್ರೆಷರಿಗೆ ಕಟ್ಟಬೇಕಾಗತ್ತೆ. ಇಂತಹ ಡಿಪಾರ್ಟ್ಮೆಂಟ್ಗಳನ್ನ ನಾವು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಕರಿತೇವೆ. ನೆಕ್ಸ್ಟ್, ಎಂಪ್ಲಾಯೀಸ್. ಯಾವುದೇ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಎಂಪ್ಲಾಯೀಸು ದೇ ವಿಲ್ ಬಿ ಪ್ಯೂರ್ ಸೆಂಟ್ರಲ್ ಗವರ್ಮೆಂಟ್ ಅಥವಾ
ಪ್ಯೂರ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್. ಸೊ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ, ನಮ್ಮ ಸ್ಟೇಟ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಅವರು ಯಾವ ರೀತಿಯಲ್ಲಿ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಡಿಪಾರ್ಟ್ಮೆಂಟ್ಗಳು ಸ್ಪೆಸಿಫೈ ಮಾಡ್ತದೆ. ಸೊ ಗವರ್ಮೆಂಟ್ ಸರ್ವೆಂಟ್ಸ್ ವಿತ್ ಸೇಮ್ ರಿಕ್ರೂಟ್ಮೆಂಟ್ ಅಂಡ್ ಸರ್ವಿಸ್ ಕಂಡೀಷನ್ಸ್ ಆಸ್ ಅದರ್ ಗವರ್ಮೆಂಟ್ ಎಂಪ್ಲಾಯೀಸ್. ಸೊ ಬೇರೆ ಯಾವುದೇ ಸರ್ಕಾರಿ ನೌಕರರನ್ನ ಹೇಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಅವರ ಸರ್ವಿಸ್ ಕಂಡೀಷನ್ಸ್ ಹೇಗೆ ಇರುತ್ತೆ, ಅದೇ ರೀತಿಯಲ್ಲಿ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಎಂಪ್ಲಾಯೀಸ್ ನ ಸರ್ವಿಸ್ ಕಂಡೀಷನ್ಸ್ ಕೂಡ ಇರ್ತದೆ. ಅಕೌಂಟಬಿಲಿಟಿ, ಯಾರಿಗೆ ಅಕೌಂಟಬಲ್ ಆಗುತ್ತೆ, ಯಾರ ಕಡೆಗೆ ಕೈ ಬೆರಳು ಮಾಡಿ ತೋರಿಸ್ಬೇಕು, ಸರಿಯಾದ್ರೆ ಯಾರಿಗೆ ಹೊಗಳಬೇಕು, ತಪ್ಪಾದ್ರೆ ಯಾರನ್ನ ಬೈಬೇಕು, ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಅಕೌಂಟಬಿಲಿಟಿ ಅಂತ ಕರಿತೇವೆ. ಸೊ ಯಾರಿಗೆ ಹೋಗುತ್ತೆ ಅಕೌಂಟಬಿಲಿಟಿ? ಸಬ್ಜೆಕ್ಟ್ ಟು ಅಕೌಂಟಿಂಗ್ ಅಂಡ್ ಆಡಿಟ್ ಕಂಟ್ರೋಲ್ಸ್ ಅಪ್ಲಿಕೇಬಲ್ ಟು ಗವರ್ಮೆಂಟ್ ಆಕ್ಟಿವಿಟೀಸ್ ಡೈರೆಕ್ಟ್ಲಿ ಅಕೌಂಟಬಲ್ ಟು ದ ಮಿನಿಸ್ಟ್ರಿ. ಸೊ ಯಾವುದೇ ಟ್ರೆಜರಿಯಲ್ಲಿ ಹೇಗೆ ದುಡ್ಡು ಬರ್ತಾ ಇದೆ, ಟ್ರೆಜರಿಯಿಂದ ಯಾವ ಯಾವ ಕಾರಣಕ್ಕೆ ದುಡ್ಡು ಆಚೆ ಹೋಗ್ತಾ ಇದೆ, ಇವೆಲ್ಲವನ್ನು ಗವರ್ಮೆಂಟ್ ಆಡಿಟ್ ಮಾಡಿ ಆ ಏನೇ ತಪ್ಪುಗಳಾದ್ರೂ, ಅಲ್ಲಿ ಏನೇ ಮಿಸ್ಟೇಕ್ಗಳು ಕಂಡು ಬಂದ್ರು, ಎಲ್ಲೆಲ್ಲಿ ದುಡ್ಡಿನ ಮಿಸ್ಅಪ್ರಾಪ್ರಿಯೇಷನ್ ಆಗಿದ್ರು, ಅವೆಲ್ಲದಕ್ಕೂ ಡೈರೆಕ್ಟ್ ಹೊಣೆಗಾರರು ಯಾರಾಗ್ತಾರೆ? ಆ ಮಿನಿಸ್ಟ್ರಿ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೇವೆ? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಕರಿತೇವೆ. ಹಾಗಾದ್ರೆ ಇನ್ನೇನು ಕಲಿಬಹುದು ಈ ಚಾಪ್ಟರ್ ಅಲ್ಲಿ? ನೋಡೋಣ ಬನ್ನಿ. ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಯಾವಾಗ್ಲೂ ತಿಳ್ಕೊಳ್ಳಿ, ನಾವು ಅಡ್ವಾಂಟೇಜಸ್ ಅನ್ನ ಮೆರಿಟ್ಸ್ ಅಂತ ಕೂಡ ಕರಿಬಹುದು, ಲಿಮಿಟೇಷನ್ಸ್ ಅನ್ನ ಡಿಮೆರಿಟ್ಸ್ ಅಂತ ಕರಿಬಹುದು, ಡಿಸ್ಅಡ್ವಾಂಟೇಜಸ್ ಅಂತ ಕರಿಬಹುದು. ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಅವನು ಯಾವುದೇ ರೀತಿ ಟರ್ನ್ ಅಂಡ್ ಟ್ವಿಸ್ಟ್ ಮಾಡಿ ಕ್ವೆಶ್ಚನ್ ಕೇಳಿದ್ರು ಸಹ ನೀವು ಉತ್ತರ ಕೊಡ್ಲಿಕ್ಕೆ ರೆಡಿ ಇರಬೇಕು ಮಕ್ಕಳ. ಡನ್. ಸೊ ಹಾಗಾದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಇನ ಅಡ್ವಾಂಟೇಜಸ್ ಏನು? ಮೊದಲನೆಯದು ಎಫೆಕ್ಟಿವ್ ಪಾರ್ಲಿಮೆಂಟರಿ ಕಂಟ್ರೋಲ್. ಈ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳು ಡೈರೆಕ್ಟ್ ಮಿನಿಸ್ಟ್ರಿಯ ಒಂದು ಎಕ್ಸ್ಟೆನ್ಷನ್ನೇ ಆಗಿರೋದ್ರಿಂದ ಯಾವುದೇ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳಿಗೆ ಪಾರ್ಲಿಮೆಂಟರಿ ಕಂಟ್ರೋಲ್ ಬಹಳ ಚೆನ್ನಾಗಿರ್ತದೆ. ಮಿನಿಸ್ಟರ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರ್ತಾರೆ, ಕೆಲಸಗಳು ಬಹಳ ವೇಗದ ಗತಿಯಲ್ಲಿ ನಡೆಯುತ್ತೆ. ಇಟ್ ಈಸ್ ಅನ್ ಅಡ್ವಾಂಟೇಜ್. ಎರಡನೆಯದು, ದೇರ್ ಇಸ್ ಹೈ ಡಿಗ್ರಿ ಆಫ್ ಪಬ್ಲಿಕ್ ಅಕೌಂಟಬಿಲಿಟಿ. ಇಂತಹ ಮಿನಿಸ್ಟ್ರಿಗಳಲ್ಲಿ ಏನೇನು ಆಗ್ತದೆ ಅನ್ನೋದು ಡೈರೆಕ್ಟ್ ಆಗಿ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆಗೋದ್ರಿಂದ ಪಬ್ಲಿಕ್ಕಿನ ಮಾತು ಇಂಥ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳಲ್ಲಿ ನಡೀತವೆ. ಕೆಲಸಗಳು ಬಹಳ ವೇಗದ ಗತಿಯಲ್ಲಿ ಆಗುತ್ತೆ. ಕೆಲಸಗಳು ಫಾಸ್ಟ್ ಆಗಿ ಆಗೋದ್ರಿಂದ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಕಾರಣ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳಲ್ಲಿ ಪಬ್ಲಿಕ್ ಅಕೌಂಟಬಿಲಿಟಿ ಯಾವಾಗ್ಲೂ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಇಟ್ ಈಸ್ ಅ ಡೈರೆಕ್ಟ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಗವರ್ಮೆಂಟ್. ನಾನಿವಾಗಲೇ ಹೇಳಿದ ಹಾಗೆ ಯಾವುದೇ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳಿಗೆ ಯಾವುದೇ ಬಜೆಟ್ ಅನ್ನ ಅಲೋಕೇಟ್ ಮಾಡೋದು ಗವರ್ಮೆಂಟೇ. ಅವರಿಗೆ ಯಾವುದೇ ರೀತಿಯ ದುಡ್ಡುಗಳು ಬಂದ್ರು ಅದನ್ನ ಡೈರೆಕ್ಟ್ ಆಗಿ ಸರ್ಕಾರದ ಟ್ರೆಜರಿಗೆ ಕಟ್ಟಬೇಕಾಗತ್ತೆ. ದಿಸ್ ಈಸ್ ಅನ್ ಅಡ್ವಾಂಟೇಜ್ ಟು ದ ಗವರ್ಮೆಂಟ್ because of departmental undertakings. Interesting. Next, it is suitable for matters of national security. ಯಾವುದೇ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ನಾನು ಹೇಳಿದಾಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಾಗಿರ್ಬೋದು, ಪೋಸ್ಟೇಜ್ ಅಂಡ್ ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಏವಿಯೇಷನ್ ಸೆಕ್ಟಾರ್ ಅಥವಾ ಏವಿಯೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಏರ್ ಫೋರ್ಸ್ ನೇವಿಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಕಡೆಗೆ
ತೋರಿಸ್ಬೇಕಾಗತ್ತೆ. ನಮ್ಮ ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕಂದಾಯ ಇಲಾಖೆ ಆಗಿರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ, ಇವೆಲ್ಲವೂ ಕರ್ನಾಟಕ ಸ್ಟೇಟ್ಸ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಯಾವುದರ ಕೈ ಕೆಳಗೆ ಬರ್ತದೆ? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಡ್ಯುಕೇಶನ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಇವೆಲ್ಲವೂ ಯಾವುದರ ಕೈ ಕೆಳಗಡೆ ಬರುತ್ತೆ ಮಕ್ಕಳ? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಕೆಳಗಡೆ ಬರುತ್ತದೆ. ಸೊ ಹಾಗಾಗಿ ಇಟ್ ಇಸ್ ಸ್ಯೂಟಬಲ್ ಆಲ್ವೇಸ್ ಫಾರ್ ದ ಮ್ಯಾಟರ್ಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಹಾಗಾದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಇನ ಡಿಸ್ಅಡ್ವಾಂಟೇಜಸ್ ಏನು, ಲಿಮಿಟೇಷನ್ಸ್ ಏನು, ಡಿಮೆರಿಟ್ಸ್ ಏನು ನೋಡೋಣ ಬನ್ನಿ. ಮೊದಲನೆಯದು ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಫಾರ್ ಸ್ಮೂತ್ ಆಪರೇಷನ್ಸ್. ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂದ ನಮ್ಮ ಡಿಪಾರ್ಟ್ಮೆಂಟ್ಗಳ ಬಂಧನವಾಗೋಗಿದೆ. ಇಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ತಪ್ಪಿಸ್ಕೊಂಡು ಸುಲಭವಾಗಿ ಡಿಸಿಷನ್ ತಗೊಂಡು ಸುಲಭವಾಗಿ ಕೆಲಸ ನಡೆಸೋದು ಬಹಳ ಕಷ್ಟಕರವಾಗುತ್ತೆ. ದಿಸ್ ಇಸ್ ಅ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ನೆಕ್ಸ್ಟ್, ಡಿಲೇಸ್ ಇನ್ ಡಿಸಿಷನ್ ಮೇಕಿಂಗ್ ರಿಕ್ವೈರಿಂಗ್ ಮಿನಿಸ್ಟ್ರಿ ಅಪ್ರೂವಲ್. ನಾನು ಹೇಳಿದ ಹಾಗೆ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಅಂಡ್ ಅಂಡರ್ಟೇಕಿಂಗ್ಗಳು ಬಂಧನವಾಗಿರೋದ್ರಿಂದ ಪ್ರತಿಯೊಂದರ ಅಪ್ರೂವಲ್ಗೂ ಮಿನಿಸ್ಟ್ರಿಗೆ ಕಾಯಬೇಕಾಗತ್ತೆ. ಅಲ್ಲಿ ಡಿಲೇ ಆಗ್ಬೋದು. ಫೈಲ್ ಪುಟ್ಟಪ್ಪ ಆದರೂ ಅವರು ಸೈನ್ ಹಾಕದೇ ಇರಬಹುದು. ಕೆಲವೊಂದು ನ್ಯೂಯಾನ್ಸಸ್ನ ಕಂಡು ಹಿಡಿದು ಕೆಲವೊಂದು ಲೂಪ್ ಹೋಲ್ಗಳನ್ನು ಗುರ್ತು ಹಿಡಿದು ಇದು ಆಗಲ್ಲ ಅಂತ ತಳ್ಳಬಹುದು. ಇವೆಲ್ಲ ಕಾರಣಗಳಿಂದ ಕೆಲಸದ ಡಿಲೇ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಕೂಡ ಏನಾಗುತ್ತೆ? ಬಹಳ ಕಷ್ಟವಾಗುತ್ತೆ. ಅನೇಬಲ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದ ಬಿಸ್ನೆಸ್ ಆಪರ್ಚುನಿಟೀಸ್. ಬಹಳ ಬಹಳ ಇಂಪಾರ್ಟೆಂಟ್ ಮಕ್ಕಳ. ಇವತ್ತು ನಾವು ಯಾವ ರೀತಿಯ ಜಗತ್ತಿನಲ್ಲಿದ್ದೇವೆ ಅಂದ್ರೆ ಪ್ರತಿ ನಿಮಿಷವೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅದ್ಭುತವಾದ ಕೆಲಸಗಳಾಗ್ತಾ ಇವೆ. ಇನ್ಫ್ಯಾಕ್ಟ್ ಪ್ರೈವೇಟ್ ಸೆಕ್ಟರ್ಗಳು ಹಲವಾರು ಜನರುಗಳಿಗೆ ಕೆಲಸವನ್ನ ಕೊಟ್ಟು ಹಲವಾರು ಇನೋವೇಷನ್ಗಳು, ಪ್ರಾಫಿಟ್ ಮೇಲೆ ಪ್ರಾಫಿಟ್, ದುಡ್ಡು ಮೇಲೆ ದುಡ್ಡು ಮಾಡ್ತಾ ಇದ್ದಾರೆ. ಆದರೆ ಈ ರೀತಿಯ ಬಿಸ್ನೆಸ್ ಆಪರ್ಚುನಿಟಿಗಳನ್ನ ನಮ್ಮ ಸರ್ಕಾರ ತೆಗೆದುಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಡಿಲೇಯಿಂದ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಅಲ್ಲಿರೋ ಕಷ್ಟದಿಂದ ಆಗಿರ್ಬೋದು, ಅಥವಾ ಅಪ್ಡೇಟ್ ಆಗಿಲ್ದೇ ಇರುವಂತ ಸಿಸ್ಟಮ್ ಇಂದ ಆಗಿರ್ಬೋದು, ಅದು ಯಾವುದೇ ಕಾರಣಕ್ಕಾಗಿರ್ಬೋದು. ಆದ್ರೆ ಬಿಸ್ನೆಸ್ ಆಪರ್ಚುನಿಟಿಗಳು ತಗೊಳ್ಳೋದು ಮಾತ್ರ ಏನಾಗ್ತಾ ಇದೆ? ನಿಧಾನವಾಗ್ತಾ ಇದೆ. ಪ್ರೈವೇಟ್ ಸೆಕ್ಟರ್ ತರ ಬಹಳ ವೇಗವಾಗಿ ಕೆಲಸಗಳು ನಡೀತಾ ಇಲ್ಲ. ರೆಡ್ ಟೇಪಿಸಮ್ ಇನ್ ಡೇ ಟು ಡೇ ಆಪರೇಷನ್ಸ್. ರಿಜಿಡ್ ಬ್ಯೂರೋಕ್ರೆಟಿಕ್ ರೂಲ್ಸ್ ಆಗಿರ್ಬೋದು, ಹಲವಾರು ರೆಗ್ಯುಲೇಷನ್ಸ್ ಆಗಿರ್ಬೋದು, ಮಾತು ಕೇಳದೇ ಇರುವಂತಹ ಸಿಸ್ಟಮ್ ಆಗಿರ್ಬೋದು, ದಿನನಿತ್ಯದ ಆಪರೇಷನ್ಗಳಿಗೆ ಈ ರಿಜಿಡ್ ರೂಲ್ಸ್ ಇಂದ, ಫ್ಲೆಕ್ಸಿಬಲ್ ಇಲ್ಲದೆ ಇರೋ ರೆಗ್ಯುಲೇಷನ್ಸ್ ಇಂದ, ಹಲವಾರು ಬ್ಯೂರೋಕ್ರೆಟಿಕ್ ಸ್ಟ್ರಕ್ಚರ್ಗಳಿಂದ ನಿಧಾನಗತಿಯಲ್ಲಿ ಆಪರೇಷನ್ಗಳು ಸಾಗುತ್ತವೆ. ಅದಕ್ಕೆ ನಾವೇನಂತೇವೆ? ರೆಡ್ ಟೇಪಿಸಮ್ ಅಂತ ಕರಿತೇವೆ. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಮತ್ತೆ ಇನ್ಸೆನ್ಸಿಟಿವಿಟಿ ಟುವರ್ಡ್ಸ್ ಕನ್ಸ್ಯೂಮರ್ ನೀಡ್ಸ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕಸ್ಟಮರ್ ಸರ್ವಿಸು ಒಂದು ಫೋನ್ ಕಾಲ್ ಅಲ್ಲಿ ನಡೀತಾ ಇದೆ. ನಾವಿವತ್ತು ಆ ರೀತಿಯ ಜಗತ್ತಿನಲ್ಲಿ ಇದ್ದೇವೆ ಮಕ್ಕಳ. ಅಮೆಝಾನ್ ಅಲ್ಲಿ ನಾವೇನಾದ್ರೂ ಪರ್ಚೇಸ್ ಮಾಡಿದ್ರೆ, ಮಿಂತ್ರಾ, ಫ್ಲಿಪ್ಕಾರ್ಟ್, ಆಜಿಯೋ, ಇದು ಸಣ್ಣ ಸಣ್ಣ ಎಕ್ಸಾಂಪಲ್ಗಳು. ಇನ್ನೂ ನೀವು ಬಹಳ ದೊಡ್ಡ ದೊಡ್ಡ ಎಕ್ಸಾಂಪಲ್ಗಳನ್ನ ಕೂಡ ತಗೊಳ್ಬಹುದು. ಯಾವ ವೇಗಗತಿಯಲ್ಲಿ ಕೆಲಸ ನಡೀತಾ ಇದೆ. ಒಂದು ಫೋನ್ ಕಾಲ್ ಅಲ್ಲಿ ಕನ್ಸ್ಯೂಮರ್ ಡಿಸ್ಕ್ರೆಪೆನ್ಸೀಸ್, ಕನ್ಸ್ಯೂಮರ್ಗೆ ಆಗ್ತಾ ಇರ್ತಕ್ಕಂತಹ ಕಷ್ಟಗಳನ್ನ ಫೋನ್ ಕಾಲಿನಲ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ. ನಾವಿವತ್ತು ಆ ರೀತಿಯ ಜಗತ್ತಿನಲ್ಲಿದ್ದೇವೆ. ಆದರೆ ಈ ರೀತಿಯ ಎಫಿಷಿಯನ್ಸಿಯನ್ನ ಬೆಳೆಸ್ಕೊಳ್ಳೋದು ನಮ್ಮ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಅದು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಂದ ಆಗಿರಬಹುದು, ಅಥವಾ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂದ ಆಗಿರಬಹುದು. ಆದರೆ ಅದು ಯಾವುದೇ ಕಾರಣವಾಗಿರಲಿ, ನಮ್ಮ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳು ಪ್ರೈವೇಟ್ ಸೆಕ್ಟಾರ್ನ ಮಾದರಿಯಲ್ಲಿ ಬಿಸ್ನೆಸ್ಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಹೌಎವರ್ ಈಗ ಕೆಲವೊಂದು ಆನ್ಲೈನ್ ಸಿಸ್ಟಮ್ಗಳು ಬಂದಿರೋದ್ರಿಂದ ಎಫಿಷಿಯನ್ಸಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ.
ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್. ಏನು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನೋಡಿ, ನಮ್ಮ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂದ್ರೆ ಮಿನಿಸ್ಟ್ರಿಯ ಒಂದು ಎಕ್ಸ್ಟೆಂಡೆಡ್ ಭಾಗ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟ್, ಕರೆಕ್ಟಾ? ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು, ಫೈನಾನ್ಸ್ ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ, ಏರ್ ಫೋರ್ಸ್, ನೇವಿ, ಕಂದಾಯ ಇಲಾಖೆ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್, ಕರ್ನಾಟಕ ಸ್ಟೇಟ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್, ನಮ್ಮ ರೈಲ್ವೇಸ್ ಡಿಪಾರ್ಟ್ಮೆಂಟ್, ಇವೆಲ್ಲವೂ ಮಿನಿಸ್ಟ್ರಿಯ ಒಂದು ಎಕ್ಸ್ಟೆಂಡೆಡ್ ಭಾಗ. ಇದನ್ನ ನಾವು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂದ್ರೆ ಏನರ್ಥ? ಯಾವುದೇ ಒಂದು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅನ್ನ ನಮ್ಮ ಸರ್ಕಾರ ಒಂದು ಆಕ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೇವೆ? ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅನ್ನ ಸರ್ಕಾರ ಮನಸ್ಸಿಗೆ ಬಂದ ಹಾಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅನ್ನ ಒಂದು ಸ್ಪೆಷಲ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿಬಿಟ್ಟು ಆ ನಂತರ ಮಾತ್ರ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾವೇನಂತ ಕರಿತೇವೆ? ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಪಬ್ಲಿಕ್ ಎಂಟರ್ಪ್ರೈಸ್ ಒಂದು ಸ್ಪೆಷಲ್ ಆಕ್ಟ್ ನ ಮುಖೇನ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡಿ ಆ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಅದಕ್ಕೆ ನಾವು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂತ ಕರಿತೇವೆ. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆಗಳು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಇಂಡಿಯಾ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ LIC. ಸೊ ನಮ್ಮ RBI, SBI, ಕಾರ್ಪೊರೇಷನ್ ಬ್ಯಾಂಕ್, LIC ಇವೆಲ್ಲವೂ ಏನಾಗುತ್ತೆ ಮಕ್ಕಳ? ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಆಗುತ್ತವೆ. ಇದರ ಲೀಗಲ್ ಸ್ಟೇಟಸ್ ಏನು? ಏನ್ ಎಕ್ಸಾಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡ್ತೇವೆ ನೋಡೋಣ. ಇಟ್ ಇಸ್ ಅ ಕಾರ್ಪೊರೇಟ್ ಬಾಡಿ ವಿತ್ ಪವರ್ ಟು ಸ್ಯೂ ಅಂಡ್ ಟು ಬಿ ಸ್ಯೂಡ್, enters into contracts, acquires property in its own name, but it is wholly owned by the state. ಇಲ್ಲಿ ಸ್ಟೇಟ್ ಅಂದ್ರೆ ನಮ್ಮ ರಾಜ್ಯ ಅಂತ ಅರ್ಥ ಅಲ್ಲ, ಇಲ್ಲಿ ಸ್ಟೇಟ್ ಅಂದ್ರೆ ಗವರ್ಮೆಂಟ್ ಅಂತ ಅರ್ಥ. ಸೊ ಗವರ್ಮೆಂಟ್ಗೆ ಇಂಗ್ಲಿಷಿನಲ್ಲಿ ಇನ್ನೊಂದು ಹೆಸರು ಸ್ಟೇಟ್. ತುಂಬಾ ಮಕ್ಕಳುಗಳು ಈ ಸ್ಟೇಟ್ ಅನ್ನ ರಾಜ್ಯ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅದಾಗಬಾರ್ದು. ಇಲ್ಲಿ ಸ್ಟೇಟ್ ಅಂದ್ರೆ ಗವರ್ಮೆಂಟ್ ಅಂತ ಅರ್ಥ. ಸೊ ಯಾವುದೇ LIC ಆಗಿರ್ಬೋದು, SBI ಆಗಿರ್ಬೋದು, RBI ಆಗಿರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ಗಳಾಗಿರ್ಬೋದು, ಯಾವುದೇ ಈ ಬ್ಯಾಂಕ್ಗಳು ತಮ್ಮ ಹೆಸರಿನಲ್ಲಿ ಎಲ್ಲ ಪ್ರಾಪರ್ಟಿಗಳನ್ನು ಅಕ್ವೈರ್ ಮಾಡಿಕೊಳ್ಬಹುದು. ಅದಕ್ಕೆ ಸರ್ಕಾರದ ಪರ್ಮಿಷನ್ ಬೇಕಾಗ್ತದೆ, ನೋ ಡೌಟ್. ಆದ್ರೆ ಅವರು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ತರ ಎಲ್ಲದಕ್ಕೂ ಸರ್ಕಾರದ ಕೈ ಚಾಚಬೇಕಾಗಿಲ್ಲ. ಅವರದೇ ಒಂದು ಕಾರ್ಪೊರೇಟ್ ಬಾಡಿ ಇರುತ್ತೆ, ಗವರ್ನಿಂಗ್ ಕೌನ್ಸಿಲ್ ಇರುತ್ತೆ, ಚೇರ್ಮನ್ ಇರ್ತಾರೆ, AGM, DGM ಅಂತ ಹಲವಾರು ಲೀಡರ್ಶಿಪ್ ಪೊಸಿಷನ್ಗಳು ಇರುತ್ತವೆ. ಅವರು ಆ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅನ್ನ ನಡೆಸ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಒಂದು ನೋಟಬಲ್ ಪಾಯಿಂಟ್ ಅಂದ್ರೆ ಈ ತರಹದ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಗಳಲ್ಲಿ ನಮ್ಮ SBI ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ, ನಮ್ಮ LIC ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಇವು ಭಾರತದ ರತ್ನಗಳು ಅಂತ ಕರೆದ್ರೆ ಕೂಡ ತಪ್ಪಾಗೋದಿಲ್ಲ ನನ್ನ ಮಕ್ಕಳ. ನೆಕ್ಸ್ಟ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ನಾನಿವಾಗಲೇ ಹೇಳಿದ ಹಾಗೆ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಗಳು ತಮ್ಮ ದುಡ್ಡನ್ನ ತಾವೇ ಸಂಪಾದನೆ ಮಾಡ್ಕೊಳ್ತಾರೆ. ಅವರು ಎಲ್ಲದಕ್ಕೂ ಮಿನಿಸ್ಟ್ರಿಯ ಮೇಲಾಗಿರ್ಬೋದು, ಸರ್ಕಾರದ ಮೇಲಾಗಿರ್ಬೋದು ಡಿಪೆಂಡ್ ಆಗುವಂತ ಅವಶ್ಯಕತೆಗಳು ಬರೋದಿಲ್ಲ. ಹಾಗೇನಾದರೂ ಅವರಿಗೆ ಅವಶ್ಯಕತೆ ಬಂದರೂ ಕೂಡ ಸರ್ಕಾರ ಯಾವಾಗಲೂ ಅವರ ಜೊತೆಗೆ ನಿಂತು ಕೈಯನ್ನ ಜೋಡಿಸುತ್ತೆ. ಆದ್ದರಿಂದ ನಮ್ಮ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಗಳಿಗೆ ಯಾವಾಗಲೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಜಾಸ್ತಿ ಇರ್ತದೆ. ಯಾಕೆ ಅಂದ್ರೆ ಅವರ ಬಿಸ್ನೆಸ್ನ ಅವರೇ ಮಾಡ್ಕೊಳ್ತಾರೆ, ರೆವೆನ್ಯೂ ಅರ್ನ್ ಮಾಡ್ತಾರೆ, ಸೇಲ್ಸ್ ಅತ್ಯುತ್ತಮವಾಗಿ ನಡೀತಾ ಇದೆ. ಇಂತಹ ಜಾಗಗಳಿಗೆ ಸರ್ಕಾರ ಫಂಡಿಂಗ್ ಅನ್ನ ಕೊಡೋದು
ಬಹಳ ಕಡಿಮೆ ಆಗುತ್ತೆ. ಸರ್ಕಾರದಿಂದ ಅವರು ಫಂಡ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಡಿಮೆ ಆಗುತ್ತೆ ಮಕ್ಕಳ. ನೆಕ್ಸ್ಟ್, ಎಂಪ್ಲಾಯಿ ಸ್ಟೇಟಸ್. LIC ಆಗಿರ್ಬೋದು, SBI ಆಗಿರ್ಬೋದು, RBI ಆಗಿರ್ಬೋದು, ಇವೆಲ್ಲ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಗಳಿಗೂ ಅವರದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಂಪ್ಲಾಯೀಸ್ಗೆ ಇದೆ. ಈ ಎಂಪ್ಲಾಯೀಸ್ ಆರ್ ನಾಟ್ ಗಿವನ್ ಆರ್ ನಾಟ್ ಗವರ್ಮೆಂಟ್ ಆರ್ ಸಿವಿಲ್ ಸರ್ವೆಂಟ್ಸ್. Conditions of service governed by the provisions of the act itself. ಈ ತರ RBI, SBI ಅಥವಾ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್, LIC ಇಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೌಕರರು ಸಿವಿಲ್ ಸರ್ವೆಂಟ್ಸ್ ಅಥವಾ ಪ್ಯೂರ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತ ಕನ್ಸಿಡರ್ ಆಗಲ್ಲ. ಇವರನ್ನ ನಾವು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೌಕರರು ಅಂತ ಕರಿತೇವೆ. ಅವರ ಕೆಲಸದ ಕಂಡೀಷನ್ಸ್ ಅಂದ್ರೆ ಸರ್ವಿಸ್ ಕಂಡೀಷನ್ಸ್ ಕೂಡ ಆ ಆಕ್ಟ್ ಏನ್ ಪಾಸ್ ಮಾಡಿರ್ತಾರೋ ಅದರ ಮುಖೇನ ನಡೆಯುತ್ತೆ ಮಕ್ಕಳ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಬೇಕು ನೋಡೋಣ ಬನ್ನಿ. ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್. ನಮ್ಮ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ಗಳನ್ನ ಸರ್ಕಾರ ಒಂದು ಸ್ಪೆಷಲ್ ಆಕ್ಟ್ ಅನ್ನ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಪಾಸ್ ಮಾಡಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗಾದ್ರೆ ಇಂತಹ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಗಳಿಗೆ ಏನು ಅಡ್ವಾಂಟೇಜ್ ಇದೆ ಅಥವಾ ಏನು ಡಿಸ್ಅಡ್ವಾಂಟೇಜ್ ಇದೆ, ಅದರ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಲಾಭಗಳೇನು, ನಷ್ಟಗಳೇನು ಕಲಿಯೋಣ ಬನ್ನಿ. ಮೊದಲನೆಯದು independence in functioning operationally and there is also operational flexibility. ಏನು ಇಂಡಿಪೆಂಡೆನ್ಸು, ಏನು ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಅಂದರೆ, ನಾನಿವಾಗ ಆಗಲೇ ಹೇಳಿದ ಹಾಗೆ ಇವ್ಯಾವು ಗವರ್ಮೆಂಟಿನ ಮಿನಿಸ್ಟ್ರಿಗಳ, ಮಂತ್ರಾಲಯಗಳ ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲ. ಆದ್ದರಿಂದ ಈ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಗಳು ಯಾವುದೇ ಗವರ್ಮೆಂಟ್ ಅಪ್ರೂವಲ್ಗೆ ಪದೇ ಪದೇ ಹೋಗಬೇಕಾಗಿಲ್ಲ. ಯಾವುದೇ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ಗೆ ಸಾಮಾನ್ಯವಾಗಿ ಸಿಕ್ಕಾಕೊಳ್ಳೋದಿಲ್ಲ. ಅವರ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಅಂದರೆ ಅವರ ಡಿಸಿಷನ್ ಮೇಕಿಂಗ್ ಫ್ಲೆಕ್ಸಿಬಿಲಿಟಿ, ಅವರು ಕೆಲಸಗಳನ್ನು ಮೂವ್ ಮಾಡುವಂಥ ಮೆಥಡ್ಡು, ಇವೆಲ್ಲವೂ ಅವರ ಆಫೀಸಿನ ಹೈರಾರ್ಕಿ ಮೇಲೆ ಡಿಸೈಡ್ ಆಗಿರುತ್ತೆ ಹೊರತು ಇದರಲ್ಲಿ ಸರ್ಕಾರದ ಕೈವಾಡ ಇರೋದಿಲ್ಲ. ಆದ್ದರಿಂದ ಅವರಿಗೆ ಕೆಲಸ ಮಾಡಲಿಕ್ಕೆ ಇಂಡಿಪೆಂಡೆನ್ಸ್ ಸಿಗುತ್ತೆ ಮತ್ತು ಅವರ ಕೆಲಸದಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ. ನೆಕ್ಸ್ಟ್, ಫ್ರೀಡಮ್ ಫಾರ್ ಅನ್ಡಿಸೈರಬಲ್ ಗವರ್ಮೆಂಟ್ ರೆಗ್ಯುಲೇಷನ್. ನಾನು ಹೇಳಿದ ಹಾಗೆ ಅವರು ಸರ್ಕಾರದ ಪ್ರತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೂ ಸಂಬಂಧಪಟ್ಟಿರೋರಾಗಿರೋದಿಲ್ಲ. ಅವರು ಅವರದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ಫ್ರೇಮ್ ಮಾಡಿಕೊಳ್ಳಬಹುದು. ಆದ್ರಿಂದ ಬೇಕಾಗಿಲ್ಲದೇ ಇರುವಂತಹ ಗವರ್ಮೆಂಟ್ ರೆಗ್ಯುಲೇಷನ್ಗಳಿಂದ, ರೂಲ್ಸ್ಗಳಿಂದ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಗೆ ಯಾವುದೇ ಎಫೆಕ್ಟ್ ಕೂಡ ಆಗೋದಿಲ್ಲ. ನೆಕ್ಸ್ಟ್, ಫೈನಾನ್ಷಿಯಲ್ ಅಟಾನಮಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅವರ ಸೇಲ್ಗಳನ್ನು ಅವರೇ ಮಾಡ್ಕೊಳ್ತಾರೆ, ಅವರ ರೆವೆನ್ಯೂವನ್ನು ಅವರೇ ಅರ್ನ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಜಾಸ್ತಿ ಇರ್ತದೆ. ಎಲ್ಲದಕ್ಕೂ ಅವರು ಸರ್ಕಾರದ ಹತ್ರ ಹೋಗಿ ಕೈ ಚಾಚುವಂಥ ಅವಶ್ಯಕತೆ ಬರೋದಿಲ್ಲ. ನೆಕ್ಸ್ಟ್, ಎಬಿಲಿಟಿ ಟು ಫ್ರೇಮ್ ಓನ್ ಪಾಲಿಸೀಸ್ ಅಂಡ್ ಪ್ರೊಸೀಜರ್ಸ್ combines government power with private sector motivation. ಏನು ಇದರ ಅರ್ಥ ನೋಡಿ, ಅವರು ತಮ್ಮ ಸ್ವಂತ ಪಾಲಿಸಿ ಪ್ರೊಸೀಜರ್ಗಳನ್ನು ಮಾಡ್ಕೊಳ್ಬೋದು. ಸರ್ಕಾರದ ಮೇಲೆ ಪ್ರತಿಯೊಂದಕ್ಕೂ ಡಿಪೆಂಡ್ ಆಗುವಂಥ ಅವಶ್ಯಕತೆ ಬರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಅವರು ಪಾರ್ಲಿಮೆಂಟಿಂದ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಅವ್ರಿಗೆ ಗವರ್ಮೆಂಟಿನ ಪವರ್ ಸಿಕ್ತು. ಅವರ ಸ್ವಂತ ಪಾಲಿಸಿ ಅಂಡ್ ಪ್ರೊಸೀಜರ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಪ್ರೈವೇಟ್ ಸೆಕ್ಟಾರಲ್ಲಿ ಕೆಲಸ ಮಾಡೋ ಹಾಗೆ ಆರಾಮಾಗಿ ಕೆಲಸ ಮಾಡೋ ಅಂತ ಮೋಟಿವೇಶನ್ ಸಿಕ್ತು. ದಿಸ್ ಈಸ್ ಅ ವಂಡರ್ಫುಲ್ ಕಾಂಬಿನೇಷನ್ ಮಕ್ಕಳ. ನೀವಿವತ್ತು LIC ಯಾಕೆ IPO ಲಿಸ್ಟ್ ಆಗಿ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ನಮ್ಮ SBI ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿ ಯಾಕೆ ಅತ್ಯದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂದರೆ, ದೇ ಆರ್ ವಂಡರ್ಫುಲ್ ಆರ್ಗನೈಸೇಷನ್ಸ್. ಗವರ್ಮೆಂಟ್ ಪವರ್ ಇದೆ, ಅದೇ ರೀತಿಯಲ್ಲಿ ಅವರು ಪ್ರೈವೇಟ್ ಸೆಕ್ಟಾರ್ನ ತರಹ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ದ ರಿಸಲ್ಟ್ಸ್ ಆರ್ ಸೀನ್ ಇನ್ ದ ಸ್ಟಾಕ್ ಮಾರ್ಕೆಟ್. ನಮಗೆ ರಿಸಲ್ಟ್ ನೋಡ್ಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಮಕ್ಕಳ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ಡಿಸ್ಅಡ್ವಾಂಟೇಜಸ್ ಏನು,
ಇದ್ದೇ ಇರಬೇಕು. ಮೊದಲನೆಯದು ಲಿಮಿಟೆಡ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಡ್ಯೂ ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಹೇಗೆ ನಮಗೆ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಇದೆ, ಅದೇ ರೀತಿಯಲ್ಲಿ ನಮಗೆ ಬೇಕಾದ ಹಾಗೆ ಎಲ್ಲ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವು ಜಾಗಗಳಲ್ಲಿ ಮಾತ್ರ ಈ ಆಪರೇಷನಲ್ ಫ್ಲೆಕ್ಸಿಬಿಲಿಟಿಯನ್ನು ನಾವು ಕಾಣಬಹುದು. ಬೇರೆ ಜಾಗಗಳಲ್ಲಿ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಏನಾಗುತ್ತೆ? ಲಿಮಿಟೆಡ್ ಆಗತ್ತೆ. ನೆಕ್ಸ್ಟ್, government and political interference in major decisions. ಇಂಪಾರ್ಟೆಂಟ್. ನಾವು ಹೇಳ್ಬೋದು, ಆನ್ ಪೇಪರ್ ನಾವು ತೋರಿಸ್ಬೋದು, ಇಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲ, ಗವರ್ಮೆಂಟ್ ಬರೋದಿಲ್ಲ, ಇಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಫೈನಾನ್ಷಿಯಲಿ ಬಹಳ ಕೇಪಬಲ್ ಆಗಿದೆ. ಇಂತಹ ಜಾಗಗಳಲ್ಲಿ ಗವರ್ಮೆಂಟ್ ಮತ್ತೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಬರಲಿಲ್ಲ ಅಂದ್ರೆ ಹೇಗೆ ಸಾಧ್ಯ? ಅವರ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಅವರ ಡಿಸಿಷನ್ ಮೇಕಿಂಗ್ ಪವರ್ ಆಗಿರ್ಬೋದು, ಅವರ ಕೆಲಸದ ಎಫಿಷಿಯನ್ಸಿ ಆಗಿರ್ಬೋದು ಕಡಿಮೆ ಆಗ್ತಾ ಬರ್ತದೆ. ಕರಪ್ಷನ್ ಇನ್ ಪಬ್ಲಿಕ್ ಡೀಲಿಂಗ್ಸ್, ಇದು ಎಲ್ಲ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ಗಳಲ್ಲಿ, ಮೆಜಾರಿಟಿ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಗಳಲ್ಲಿ ಅಥವಾ ಗವರ್ಮೆಂಟ್ ಕಂಪನಿಗಳಲ್ಲಿ ಬಹಳ 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 ಸತ್ಯ ಮಕ್ಕಳ. ಕರಪ್ಷನ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾವೆಲ್ಲರೂ ಕರಪ್ಷನ್ ವಿರುದ್ಧ ಹೋರಾಡಕ್ಕೆ ಕೈ ಜೋಡಿಸಬೇಕು. ಗವರ್ಮೆಂಟ್ ಅಪಾಯಿಂಟೆಡ್ ಅಡ್ವೈಸರ್ಸ್ ಕರ್ಬಿಂಗ್ ಫ್ರೀಡಮ್, ಡಿಲೇಸ್ ಇನ್ ಡಿಸಿಷನ್ ಮೇಕಿಂಗ್ ವೆನ್ ಡಿಸ್ಅಗ್ರಿಮೆಂಟ್ ಒಕರ್ಸ್. ನಾವು ಏನೇ ಇದು ಆಕ್ಟ್ ಆಫ್ ಪಾರ್ಲಿಮೆಂಟ್ ಇಂದ ಪಾಸ್ ಆಗಿರೋದು, ಎಂಪ್ಲಾಯೀಸ್ಗೆ ಅವರದೇ ಸರ್ವಿಸ್ ಕಂಡೀಷನ್ಸ್ ಇದೆ, ಗವರ್ಮೆಂಟ್ ಸಾಮಾನ್ಯವಾಗಿ ಇಂಟರ್ಫಿಯರ್ ಆಗಲ್ಲ, ಇವೆಲ್ಲ ಏನೇ ಹೇಳಿದ್ರು ಆನ್ ಪೇಪರ್, ರಿಯಾಲಿಟಿ ಇಸ್ ಸಮಥಿಂಗ್ ಡಿಫರೆಂಟ್. ಸರ್ಕಾರವೇ ಅಪಾಯಿಂಟ್ ಮಾಡಿದಂತಹ ಹಲವಾರು ಬ್ಯೂರೋಕ್ರಾಟ್ಗಳು ಈ ತರಹದ LIC, SBI, RBI, ಕಾರ್ಪೊರೇಷನ್ ಬ್ಯಾಂಕ್ಗಳನ್ನು ಇವತ್ತು ನಡೆಸ್ತಾ ಇದ್ದಾರೆ. ಅವರ ಹತ್ರ ನಾವು ಡಿಸಿಷನ್ ಮೇಕಿಂಗ್ ಅಲ್ಲಿ ಕಾನ್ಫ್ಲಿಕ್ಟ್ ಆದಾಗ, ಅವರ ಡಿಸಿಷನ್ಗಳಿಗೆ ಈ ಕಂಪನಿಗಳು ಒಪ್ಪದೇ ಇದ್ದಾಗ ಫೈಲ್ಗಳು ನಿಂತು ಹೋಗುತ್ತವೆ, ಕೆಲಸ ಅದೇ ಎಫಿಷಿಯನ್ಸಿಯಲ್ಲಿ ಆಗೋದಿಲ್ಲ. ಅದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಗವರ್ಮೆಂಟ್ ಕಂಪನೀಸ್. ಏನು ಗವರ್ಮೆಂಟ್ ಕಂಪನೀಸ್ ಅಂದ್ರೆ ಮತ್ತೊಮ್ಮೆ ರೀಕ್ಯಾಪ್ ಮಾಡಿಬಿಡೋಣ. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಇಟ್ ಇಸ್ ಎನ್ ಎಕ್ಸ್ಟೆನ್ಷನ್ ಆಫ್ ದ ಮಿನಿಸ್ಟ್ರಿ, ಕರೆಕ್ಟಾ? ಅದೇ ರೀತಿಯಲ್ಲಿ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂದ್ರೆ ದೇ ಆರ್ ಎಸ್ಟಾಬ್ಲಿಷ್ಡ್ ಬೈ ಪಾಸಿಂಗ್ ಅ ಸ್ಪೆಷಲ್ ಆಕ್ಟ್ ಇನ್ ದ ಪಾರ್ಲಿಮೆಂಟ್, ಕರೆಕ್ಟಾ? ಅದೇ ರೀತಿಯಲ್ಲಿ ವಾಟ್ ಆರ್ ಗವರ್ಮೆಂಟ್ ಕಂಪನೀಸ್? ಯಾವುದೇ ಒಂದು ಸರ್ಕಾರಿ ಕಂಪನಿ ನಮ್ಮ ಕಂಪನೀಸ್ ಆಕ್ಟ್ 1956 ಆಗಿರ್ಬೋದು ಅಥವಾ 2013 ಅಥವಾ ಅದರ ನಂತರ ಎಸ್ಟಾಬ್ಲಿಷ್ ಆಗಿದ್ರೆ ಕಂಪನೀಸ್ ಆಕ್ಟ್ 2013 ಅಲ್ಲಿ ರಿಜಿಸ್ಟರ್ ಆಗಿರ್ತದೆ. ವೇರ್ ಇಂಪಾರ್ಟೆಂಟ್ 51% ಆಫ್ ದ ಶೇರ್ಸ್ ವಿಲ್ ಬಿ ವಿತ್ ಹೂಮ್? ಇಟ್ ವಿಲ್ ಬಿ ವಿತ್ ದ ಗವರ್ಮೆಂಟ್. ಸೊ 51%, 100% ಅಲ್ಲಿ ಮೆಜಾರಿಟಿ ಅಂದ್ರೆ 51% ಅಷ್ಟು ಷೇರುಗಳು ಗವರ್ಮೆಂಟಿನ ಕೈಯಲ್ಲೇ ಇದ್ರೆ ಅಂತಹ ಕಂಪನಿಗಳನ್ನ ನಾವೇನಂತ ಕರಿತೇವೆ? ಗವರ್ಮೆಂಟ್ ಕಂಪನೀಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಇಂತಹ ಗವರ್ಮೆಂಟ್ ಕಂಪನೀಸು ಕಂಪನೀಸ್ ಆಕ್ಟ್ 1956 ಆಗಿರ್ಬೋದು ಅಥವಾ ಕಂಪನೀಸ್ ಆಕ್ಟ್ 2013 ಆಗಿರ್ಬೋದು, ಇದರಲ್ಲಿ ರಿಜಿಸ್ಟರ್ ಆಗಿರ್ತವೆ. ಇನ್ನು ಡೀಟೇಲ್ ಆಗಿ ನೋಡೋಣ. ಮೊದಲನೆಯದು ಕಂಪನಿ ವಿತ್ ಅಟ್ ಲೀಸ್ಟ್ 51% ಪೇಡ್ ಅಪ್ ಕ್ಯಾಪಿಟಲ್ ಹೆಲ್ಡ್ ಬೈ ದ ಗವರ್ಮೆಂಟ್. ಸೊ 51% ಅಷ್ಟು ಷೇರುಗಳನ್ನ, ಪೇಡ್ ಅಪ್ ಷೇರುಗಳನ್ನ ಸರ್ಕಾರವೇ ಹೊಂದಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಗವರ್ಮೆಂಟ್ ಕಂಪನೀಸ್ ಅಂತ ಕರಿತೇವೆ. ಲೀಗಲ್ ಫ್ರೇಮ್ವರ್ಕ್ ನಾನು ಮತ್ತೆ ಹೇಳಿದ ಹಾಗೆ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಕಂಪನೀಸ್ ಆಕ್ಟ್
ವಿತ್ ಆಲ್ ದ ಪ್ರಾವಿಷನ್ಸ್ ಅಪ್ಲಿಕೇಬಲ್. ನಾನು ಇದಕ್ಕೆ ನಿಮಗೆ ಉದಾಹರಣೆ ಕೊಡೋದಾದ್ರೆ ನಮ್ಮ KEB, ನಮ್ಮ BWSSB, ಅರ್ಥ ಆಯ್ತಾ, ನಮ್ಮ ಗೇಲ್ GAIL, ನಮ್ಮ ಸೇಲ್ SAIL, ನಮ್ಮ ONGC, ನಮ್ಮ IOC ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಇವೆಲ್ಲವೂ ಕೂಡ ಗವರ್ಮೆಂಟ್ ಕಂಪನಿಗಳೇ ಮಕ್ಕಳ. ಎಸ್, ಹಾಗಾದ್ರೆ ನೆಕ್ಸ್ಟ್ ಬಿಸ್ನೆಸ್ ಆಪರೇಷನ್ಸ್. ಅವರು ಗವರ್ಮೆಂಟ್ ಕಂಪನೀಸ್ ಪ್ರಾಫಿಟ್ ಪ್ಲಸ್ ಪಬ್ಲಿಕ್ ವೆಲ್ಫೇರ್ ಎರಡಕ್ಕೂ ಕೆಲಸ ಮಾಡ್ತಾರೆ. ದೇ ಕ್ಯಾನ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್ಸ್ ಅಂಡ್ ಅಕ್ವೈರ್ ಪ್ರಾಪರ್ಟೀಸ್ ಇನ್ ದೇರ್ ನೇಮ್. ಅವರು ಸರ್ಕಾರದ ಹೆಸರಿನಲ್ಲೇ ಎಲ್ಲವನ್ನೂ ಮಾಡಬೇಕಾಗಿಲ್ಲ. ಆ ಕಂಪನಿ ಹೇಗೆ ರಿಜಿಸ್ಟರ್ ಆಗಿದೆ, ಕಂಪನಿ ಯಾವ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ, ಅದರ ಮುಖಾಂತರ ಅವರು ಕಾಂಟ್ರಾಕ್ಟ್ ಮಾಡ್ಕೊಳ್ಬಹುದು, ಯಾವುದೇ ಪ್ರಾಪರ್ಟಿಗಳನ್ನ ಅಕ್ವೈರ್ ಮಾಡ್ಕೊಳ್ಬಹುದು. Management, so employees appointed according to the ಕಂಪನೀಸ್ ರೂಲ್ಸ್. ಸೊ ಆ ಕಂಪನಿಯವರು ಯಾವ ಯಾವ ರೂಲ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ, ಸರ್ವಿಸ್ ಕಂಡೀಷನ್ಗಳನ್ನು ಮಾಡ್ಕೊಂಡಿರ್ತಾರೆ, ಆ ರೀತಿ ಅವರು ನೌಕರರನ್ನ ಕೂಡ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಆದರೆ ಒಂದು ನಾನು ಸಾಮಾನ್ಯವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು, ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ಸ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಕಂಪನೀಸ್ ಆಗಿರ್ಬೋದು, ಈ ಯಾವುದೇ ಸಂಸ್ಥೆಗಳಲ್ಲಿ ಸರ್ವಿಸ್ ಕಂಡೀಷನ್ಸ್ ಹೆಚ್ಚು ಕಮ್ಮಿ ಒಂದೇ ರೀತಿಯಲ್ಲಿರುತ್ತೆ. ಮೇ ಬಿ ಹಿಯರ್ ಅಂಡ್ ದೇರ್ ಕೆಲವು ಸರ್ವಿಸ್ ಕಂಡೀಷನ್ಗಳು ಚೇಂಜ್ ಆಗತ್ವೆ. ಅದು ಬಿಟ್ರೆ ಮೆಜಾರಿಟಿ ಗವರ್ಮೆಂಟ್ ಎಂಪ್ಲಾಯೀಸ್ ಸರ್ವಿಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಸಿಮಿಲರ್ ಆಗಿರುತ್ತೆ ಮಕ್ಕಳ. ಫಂಡಿಂಗ್, they obtain funds from the government and private shareholders. ಯಾಕೆ ಪ್ರೈವೇಟ್ ಶೇರ್ ಹೋಲ್ಡರ್ಸ್ ಅಂದ್ರೆ, ಇಲ್ಲಿ ಸರ್ಕಾರ 51% ಅಷ್ಟು ಶೇರ್ಸ್ ಇಟ್ಕೊಂಡಿದ್ರೆ ಸಾಕು, ಮಿಕ್ಕಿದ 49% ಅವ್ರು ಏನ್ ಮಾಡಿರ್ತಾರೆ, ಪ್ರೈವೇಟ್ ಸೆಕ್ಟರ್ಗೆ ಮಾರ್ಕೊಂಡಿರ್ತಾರೆ. ಆದ್ರಿಂದ ಗವರ್ಮೆಂಟ್ ಕಂಪನಿಗಳಲ್ಲಿ ಗವರ್ಮೆಂಟಿನ ಫಂಡುಗಳು ಬರ್ತಾ ಇರತ್ವೆ. ಪ್ರೈವೇಟ್ ಅವರು ಏನು 49% ಶೇರ್ ಇಟ್ಕೊಂಡಿರ್ತಾರೆ, ಅವರು ಕೂಡ ಫಂಡಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇನ್ನೇನು ಹೆಚ್ಚಿಗೆ ನಾವು ಗವರ್ಮೆಂಟ್ ಕಂಪನೀಸ್ ಬಗ್ಗೆ ಕಲಿಬಹುದು ನೋಡೋಣ ಬನ್ನಿ. ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಗವರ್ಮೆಂಟ್ ಕಂಪನೀಸ್. ಮೊದಲನೆಯ ಅಡ್ವಾಂಟೇಜ್ ಏನು? ಈಸಿ ಎಸ್ಟಾಬ್ಲಿಷ್ಮೆಂಟ್ ಅಂಡರ್ ಕಂಪನೀಸ್ ಆಕ್ಟ್ ವಿಥೌಟ್ ಎನಿ ಸಪರೇಟ್ ಪಾರ್ಲಿಮೆಂಟರಿ ಲೆಜಿಸ್ಲೇಷನ್. ಏನು ಇದರ ಅರ್ಥ? ಯಾವುದೇ ಗವರ್ಮೆಂಟ್ ಕಂಪನಿಗಳನ್ನ ಎಸ್ಟಾಬ್ಲಿಷ್ ಮಾಡೋದು ಬಹಳ ಸುಲಭವಾದ ಕೆಲಸ. ಅದಕ್ಕೆ ಸಪರೇಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಆಕ್ಟ್ ಆಗಲಿ ಅಥವಾ ಬಿಲ್ಗಳಾಗ್ಲಿ ಪಾಸ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಕಂಪನೀಸ್ ಆಕ್ಟ್ ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡಿಬಿಟ್ರೆ ಆ ಕಂಪನಿಗಳು ಶುರು ಆಗ್ತವೆ. ಸಪರೇಟ್ ಲೀಗಲ್ ಎಂಟಿಟಿ ಫ್ರಮ್ ದ ಗವರ್ಮೆಂಟ್. ಸೊ ಗವರ್ಮೆಂಟ್ ಕಂಪನಿಗಳನ್ನು ಮತ್ತೆ ಗವರ್ಮೆಂಟ್ ಅನ್ನು ಒಟ್ಟಿಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಸೇಲ್ ಏನಾದ್ರೂ ಸಾಲಗಳು ಮಾಡಿಕೊಂಡು ಮುಳುಗೋ ರೀತಿ ಬಂದ್ರೆ ಅದಕ್ಕೆ ಸೇಲೇ ಕಾರಣವಾಗುತ್ತೆ ಹೊರತು ಸರ್ಕಾರ ಕಾರಣವಾಗೋದಿಲ್ಲ. ನಾಳೆ ದಿನ KEB ಅವರು ಸಾಲಗಳು ಮಾಡಿಕೊಂಡು ಮುಳುಗೋ ರೀತಿಯಲ್ಲಿ ಬಂದ್ರೆ ಕರ್ನಾಟಕ ಸರ್ಕಾರ ಅವರ ಸಾಲಗಳನ್ನ ತೀರಿಸಲೇಬೇಕು ಅಂತ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಇಲ್ಲ. ಇಲ್ಲಿ ಕಂಪನಿಗಳೇ ಸಪರೇಟ್ ಆಗುತ್ತೆ, ಸರ್ಕಾರವೇ ಸಪರೇಟ್ ಆಗುತ್ತೆ. Understood? Next, autonomy in management decisions. It is a separate legal entity ಆಗಿರೋದ್ರಿಂದ, ಸರ್ಕಾರದಿಂದ ಬೇರ್ಪಟ್ಟಿರೋದ್ರಿಂದ ಅವರ ಡಿಸಿಷನ್ ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ಆಗಿ ತಗೊಳ್ತಾರೆ. ಯಾವುದೇ ಸರ್ಕಾರದ ಡಿಸಿಷನ್ಗಳಿಗೆ ಅವರು ಕಾಯೋ ಅಂತ ಪರಿಸ್ಥಿತಿ ಸಾಮಾನ್ಯವಾಗಿ ಬರೋದಿಲ್ಲ ಮಕ್ಕಳ. Next, ability to control the market and curb unhealthy business practices through reasonable pricing. ಪ್ರೈವೇಟ್ ಸೆಕ್ಟಾರ್ಗಳು ಜನರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಪ್ರಾಫಿಟ್ಗಳನ್ನ ತಗೊಳ್ಳೋದೇ ಅವರ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಇಂತಹ ಕಾಲಗಳಲ್ಲಿ ಇವತ್ತಿಗೂ ಗೌರ್ಮೆಂಟ್ ಕಂಪನಿಗಳು ಬಹಳ ಸಣ್ಣ ದರದಲ್ಲಿ ಸರ್ವಿಸಸ್ ಅನ್ನ ಜನರಿಗೆ ಕೊಟ್ಟು ಬೆಸ್ಟ್ ಕ್ವಾಲಿಟಿ ಔಟ್ಪುಟ್ಗಳನ್ನ ಕೊಡ್ತಾ ಇದ್ದಾರೆ ಮಕ್ಕಳ. ಹಾಗಾದ್ರೆ ಡಿಸ್ಅಡ್ವಾಂಟೇಜಸ್ ಏನು ನೋಡೋಣ ಬನ್ನಿ. ಮೊದಲನೆಯದು
Companies Act provisions have limited relevance when government is the sole shareholder. ಯಾವ ಗವರ್ಮೆಂಟ್ ಕಂಪನಿಗಳಲ್ಲಿ 100% ಗವರ್ಮೆಂಟ್ ಹತ್ರನೇ ಇದ್ರೆ ಅಲ್ಲಿ ಸಾಮಾನ್ಯವಾಗಿ ಈ ಯಾವ ಕಂಪನೀಸ್ ಆಕ್ಟ್ಗಳನ್ನು ಜನ ಫಾಲೋ ಮಾಡೋದಿಲ್ಲ. ಅಲ್ಲಿ ಎಲ್ಲವೂ ಸರ್ಕಾರ ಹೇಳಿದ ಹಾಗೆ ನಡೆಯುತ್ತೆ. ಯಾಕೆಂದ್ರೆ 100% ಶೇರುಗಳು ಸರ್ಕಾರದ ಬಳಿಯೇ ಇರುತ್ತೆ. That is a very big disadvantage. Evades constitutional responsibility that government financed companies must have. ಹಲವಾರು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಕೌಂಟ್ಸ್ ಆಗಿರ್ಬೋದು, ಅಥವಾ ಕೆಲವು ಪರ್ಟಿಕ್ಯುಲರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಾಗಿರ್ಬೋದು, ಅವೆಲ್ಲವೂ ಗೌರ್ಮೆಂಟ್ ಕಂಪನೀಸ್ಗಳಲ್ಲಿ ಸಾಮಾನ್ಯವಾಗಿ ಗಾಳಿಗೆ ತೂರುತ್ತವೆ. ಅದನ್ನು ಅವರು ಫಾಲೋ ಮಾಡೋದಿಲ್ಲ. Not directly answerable to the parliament, another very big problem. ಅದು ಸರ್ಕಾರಿ ಫಂಡೆಡ್ ಆಫೀಸ್ಗಳಾದ್ರಿಂದ ಪಾರ್ಲಿಮೆಂಟ್ಗೆ ಆನ್ಸರಬಲ್ ಆಗಿದ್ರೆ ಜನರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಆದರೆ ಗವರ್ಮೆಂಟ್ ಕಂಪನೀಸ್ಗೆ ಆ ಥರ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ದಿಸ್ ಇಸ್ ಅ ಡಿಸ್ಅಡ್ವಾಂಟೇಜ್. ಕಂಪನಿ ರಿಜಿಸ್ಟ್ರೇಷನ್, ನಾವು ಆನ್ ಪೇಪರ್ ಹಲವಾರು ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡ್ಬೋದು. ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು, ಗವರ್ಮೆಂಟ್ ಕಂಪನೀಸ್ ಆಗಿರ್ಬೋದು. ಅಲ್ಟಿಮೇಟ್ಲಿ ಇವೆಲ್ಲ ಗವರ್ಮೆಂಟಿನ ಒಂದು ಆರ್ಗನೈಸೇಷನ್ನೇ. ಅಲ್ಲಿ ಗವರ್ಮೆಂಟಿನ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಗವರ್ಮೆಂಟಿನ ಇನ್ಫ್ಲೂಯೆನ್ಸ್, ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗೇ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ. ಚೇಂಜಿಂಗ್ ರೋಲ್ ಆಫ್ ಪಬ್ಲಿಕ್ ಸೆಕ್ಟಾರ್. ಏನಿದು ಚೇಂಜಿಂಗ್ ರೋಲ್ ಆಫ್ ಪಬ್ಲಿಕ್ ಸೆಕ್ಟಾರ್? ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ ಮಕ್ಕಳ. 1991ಗೂ ಮುಂಚೆ ಭಾರತದಲ್ಲಿ ಎಲ್ಲವನ್ನು ಸೋಷಿಯಲಿಸ್ಟ್ ಎಕಾನಮಿ ಮುಖಾಂತರ ಕಂಟ್ರೋಲ್ ಮಾಡಲಾಗ್ತಾ ಇತ್ತು. ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲವೂ ಸರ್ಕಾರದ ಕೈಯಲ್ಲಿ ಇತ್ತು. ವಿ ವರ್ ಅ ಕಮ್ಯುನಿಸ್ಟ್. ಪೂರ್ತಿ ಕಮ್ಯುನಿಸ್ಟ್ ಅಲ್ಲ, ಟು ಎನ್ ಎಕ್ಸ್ಟೆಂಟ್ ವಿ ವರ್ ಅ ಸೋಷಿಯಲಿಸ್ಟ್ ನೇಷನ್. ಎಲ್ಲವನ್ನು ಸರ್ಕಾರವೇ ಮ್ಯಾನೇಜ್ ಮಾಡ್ತಾ ಇತ್ತು. ಎಲ್ಲವೂ ಸರ್ಕಾರದ ಅಡಿಯಲ್ಲೇ ನಡೀತಾ ಇತ್ತು. ಕಂಪ್ಲೀಟ್ ಕಮ್ಯುನಿಸ್ಟ್ ಅಲ್ಲ, ಆದರೆ ಮೆಜಾರಿಟಿ ಏನಾಗಿತ್ತು, ಕಮ್ಯುನಿಸಮ್ ಅಲ್ಲೇ ನಡೀತಾ ಇತ್ತು. ಆದರೆ 1990ಯಲ್ಲಿ ನಮ್ಮ ದೇಶಕ್ಕೆ ಒಂದು ದುರಂತವಾದ ಫೈನಾನ್ಷಿಯಲ್ ಸಂಗತಿ ನಡೀತು. ಫೈನಾನ್ಷಿಯಲ್ ಬರ್ಡನ್ ನಮ್ಮ ಸರ್ಕಾರಕ್ಕೆ ಜಾಸ್ತಿ ಆಯಿತು. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಫಾರೆಕ್ಸ್ ರಿಸರ್ವ್ಗಳಿರಲಿಲ್ಲ. ಗೋಲ್ಡ್ನ ರಿಸರ್ವ್ ಕಡಿಮೆ ಆಗ್ತಾನೇ ಬರ್ತಾ ಇತ್ತು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗಳು ಸರಿ ಇರಲಿಲ್ಲ. ಇವೆಲ್ಲವಕ್ಕೂ ನಮ್ಮ ಹೊಸ ಸರ್ಕಾರ ಒಂದು ನಿರ್ಧಾರ ತಗೊಳ್ಬೇಕಿತ್ತು. ಆ ನಿರ್ಧಾರವೇ 1991ನಲ್ಲಿ ಅತ್ಯದ್ಭುತವಾದ ಪ್ರಧಾನಮಂತ್ರಿ, ರೀಸೆಂಟ್ ಆಗಿ ಅವರಿಗೆ ನಮ್ಮ ಮೋದಿಜಿಯ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರು, ಶ್ರೀ ಪಿ ವಿ ನರಸಿಂಹರಾವ್. ಅವತ್ತಿನ ಪ್ರೈಮ್ ಮಿನಿಸ್ಟರ್ ಶ್ರೀ ಪಿ ವಿ ನರಸಿಂಹರಾವ್ ಅವತ್ತಿನ ಹಣಕಾಸಿನ ಸಚಿವ ಶ್ರೀ ಮನಮೋಹನ್ ಸಿಂಗ್ ಜೊತೆ ಸೇರ್ಕೊಂಡು ನಮ್ಮ ದೇಶದ ಎಕಾನಮಿಯನ್ನ ಓಪನ್ ಅಪ್ ಮಾಡಿದ್ರು, ಇಡೀ ವಿಶ್ವಕ್ಕೆ ತೆರೆದ್ರು. 1991ನಲ್ಲಿ ಭಾರತ ದೇಶ LPG ಅನ್ನ ಅಡಾಪ್ಟ್ ಮಾಡ್ಕೋತು. ಇದು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಇದಾದ ನಂತರ ನಮ್ಮ ದೇಶದ ಪರಿಸ್ಥಿತಿ ಎಷ್ಟು ಅತ್ಯದ್ಭುತವಾಗಿ ಬದಲಾವಣೆ ಆಗಿದೆ. ಪಬ್ಲಿಕ್ ಸೆಕ್ಟಾರ್ಗಳು ಹೇಗೆ ಬದಲಾವಣೆ ಆಗಿವೆ, ಒಂದು ಸಣ್ಣ ಮೆಲುಕು ನೋಟ ಹಾಕೋಣ ಬನ್ನಿ. ಮೊದಲನೇದು ಪ್ರೀ 1991. ನಾನು ಹೇಳಿದ ಹಾಗೆ 1991ಗೂ ಮುಂಚೆ public sector were expected to build infrastructure. They would invest in key areas with heavy capital requirements, long gestation period that private sector avoided. This is where the advantage was. ನಮ್ಮ ಪಬ್ಲಿಕ್ ಸೆಕ್ಟಾರಿನಿಂದಾನೇ ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಆಗಬೇಕು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಬಿಲ್ಡ್ ಆಗಬೇಕು ಅಂದರೆ ಅದಕ್ಕೆ ಅದರದೇ ಆದ ಲಿಮಿಟೇಷನ್ಸ್ ಇದ್ದೇ ಇರುತ್ತವೆ. ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಹಲವಾರು ಪಾಲಿಸಿಗಳು, ಹಲವಾರು ಡಾಕ್ಯುಮೆಂಟ್ಗಳು, ಪೇಪರ್ ವರ್ಕ್ಗಳು, ಪರ್ಮಿಷನ್ಗಳು, ಲೈಸೆನ್ಸ್ಗಳು ಬೇಕಾಗ್ತಾನೆ ಇರುತ್ತವೆ. ಇವೆಲ್ಲವನ್ನು
ಪ್ರೈವೇಟ್ ಸೆಕ್ಟಾರ್ ಅವಾಯ್ಡ್ ಮಾಡಿ ಇವೆಲ್ಲವಕ್ಕೂ ಒಂದು ಸುಲಭ ದಾರಿಯನ್ನ ಕಂಡುಹಿಡಿತು. ದ್ಯಾಟ್ ವಾಸ್ ದ ಎಫೆಕ್ಟ್ ಆಫ್ ಪ್ರೈವೇಟ್ ಸೆಕ್ಟಾರ್. ನೆಕ್ಸ್ಟ್ 1991 economic reforms. The new economic policies emphasized on liberalization, privatization and globalization, redefining the ಪಬ್ಲಿಕ್ ಸೆಕ್ಟಾರ್. ಏನು ಲಿಬರಲೈಸೇಷನ್ ಅಂದ್ರೆ ಹಲವಾರು ಲೈಸೆನ್ಸ್ ರಾಜ್ ಅಂತ ಏನು ನಮ್ಮ ದೇಶದಲ್ಲಿತ್ತು, ಹಲವಾರು ಬ್ಯೂರೋಕ್ರೆಟಿಕ್ ಸ್ಟ್ರಕ್ಚರ್ಗಳು ಏನಿತ್ತು, ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಎಷ್ಟು ದಿನಗಳ ಟೈಮ್ ಇತ್ತು, ಅವೆಲ್ಲವನ್ನು ರೆಡ್ಯೂಸ್ ಮಾಡಿ ಲೈಸೆನ್ಸ್ ರಾಜ್ ಸಿಸ್ಟಮ್ ಅನ್ನ ಹೊರಗಟ್ಟಿ ಎಲ್ಲ ಪಾಲಿಸಿಗಳನ್ನು, ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ಲಿಬರಲ್ ಮಾಡಿದ್ರು. ಅದಕ್ಕೆ ಲಿಬರಲೈಸೇಷನ್ ಅಂತ ಕರಿತೇವೆ. ಪ್ರೈವೇಟೈಸೇಷನ್ ಅಂದ್ರೆ ಏನರ್ಥ? ಹಲವಾರು ಸೆಕ್ಟರ್ಗಳಲ್ಲಿ ಗವರ್ಮೆಂಟ್ ಮಾತ್ರನೇ ತನ್ನ ಕೆಲಸವನ್ನ ಮಾಡ್ತಾ ಇತ್ತು. ಪ್ರೈವೇಟ್ ಸೆಕ್ಟರ್ಗಳಿಗೆ ಬಹಳ ಸಣ್ಣ ಅವಕಾಶಗಳಿತ್ತು. ಅವೆಲ್ಲದರಿಂದ ಆಚೆ ತಂದು ಗವರ್ಮೆಂಟೇ ಆಕ್ಯುಪೈ ಮಾಡಿದ್ದ ಸೆಕ್ಟರ್ಗಳಲ್ಲಿ ಪ್ರೈವೇಟ್ ಅವ್ರಿಗೂ ಚಾನ್ಸ್ ಕೊಟ್ರು. ಪ್ರೈವೇಟೈಸೇಷನ್ ಇಡೀ ಜಗತ್ತನ್ನ ಒಂದು ಸಣ್ಣ ಹಳ್ಳಿಯ ರೀತಿ ನೋಡಿ, ಜಗತ್ತಿನಲ್ಲಿ ಯಾರು ಎಲ್ಲಿ ರಿಜಿಸ್ಟರ್ ಮಾಡಿದ್ರು ಸಹ ಭಾರತದಲ್ಲಿ ಬಿಸ್ನೆಸ್ ಮಾಡೋ ಅಂತ ಅವಕಾಶ ಸಿಕ್ತು. ಅದಕ್ಕೆ ನಾವೇನಂತೇವೆ? ಗ್ಲೋಬಲೈಸೇಷನ್ ಅಂತೇವೆ. ನೆಕ್ಸ್ಟ್ ಪೋಸ್ಟ್ 1991 ನಂತರ ನಮ್ಮ ಪಬ್ಲಿಕ್ ಸೆಕ್ಟಾರ್ ಪಿಕ್ಚರೇ ಬದಲಾಗಿದೆ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು actively compete with the private sector. It is held accountable for losses and ROI ಅಂದ್ರೆ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ಸರ್ಕಾರ ಹಾಕಿದಂತಹ ಪ್ರತಿ ಒಂದು ರೂಪಾಯಿಗೆ ನಮ್ಮ ಪಬ್ಲಿಕ್ ಸೆಕ್ಟಾರ್ ಎಷ್ಟು ರೂಪಾಯಿನ ಪ್ರಾಫಿಟ್ ಜನರೇಟ್ ಮಾಡ್ತಾ ಇದೆ. ಪ್ರಾಫಿಟ್ ಅಂದ್ರೆ ಇಲ್ಲಿ ಪ್ಯೂರ್ಲಿ ಅಕೌಂಟಿಂಗ್ ಪ್ರಾಫಿಟ್ಸೇ ಅಲ್ಲ. ಪಬ್ಲಿಕ್ ವೆಲ್ಫೇರ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಅದೇ ಸರ್ಕಾರದ ಮೇನ್ ಮೋಟೋ. ಆದ್ರೂ ಆ ಪಬ್ಲಿಕ್ ವೆಲ್ಫೇರ್ ಮಾಡಲಿಕ್ಕೆ, ಆ ಸೋಷಿಯಲ್ ವೆಲ್ಫೇರ್ ಮಾಡಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಈ ತರ ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ಗಳು, ಗವರ್ಮೆಂಟ್ ಕಂಪನಿಗಳು ಅಥವಾ ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ಗಳು, ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ಗಳು ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಕೊಡಬೇಕಾಗತ್ತೆ. ಪ್ರೈವೇಟ್ ಸೆಕ್ಟರ್ ಜೊತೆ ಕಂಪೀಟ್ ಮಾಡಬೇಕಾಗತ್ತೆ. ಅವರ ಲೆವೆಲ್ ಎಫಿಷಿಯನ್ಸಿಯನ್ನ ಇವರೂ ಬೆಳೆಸ್ಕೊಳ್ಬೇಕಾಗ್ತದೆ. ಕರೆಂಟ್ ಸಿನಾರಿಯೋ ಹಲವಾರು ಪ್ರೈವೇಟ್ ಸೆಕ್ಟಾರ್ಗಳು ಎಂಟ್ರಿ ಆಗಿವೆ. ಪಬ್ಲಿಕ್ ಸೆಕ್ಟಾರ್ಗಳು ಕೂಡ ಪ್ರೈವೇಟ್ ಸೆಕ್ಟಾರ್ಗಳಿಗೆ ಈಕ್ವಲ್ ಆಗಿ ಕಾಂಪಿಟೇಷನ್ ಕೊಡ್ತಾ ಇದೆ. ಮತ್ತೊಂದು ಪಾಲಿಸಿ ಯಾವುದು ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್. ಸರ್ಕಾರ ಏನು ಮಾಡ್ತಾ ಇದೆ? ತನ್ನ ಹಿಡಿತದಲ್ಲಿದ್ದಂತಹ ಹಲವಾರು ಕಂಪನಿಗಳ ಸ್ಟೇಕ್ಗಳನ್ನ, ಶೇರ್ಗಳನ್ನ ಪ್ರೈವೇಟ್ ಸೆಕ್ಟಾರ್ಗೆ ಮಾರಿ ಬಿಡ್ತಾ ಇದ್ದಾರೆ. ಅದಕ್ಕೆ ನಾವೇನಂತೇವೆ? ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಡಿಸ್ಇನ್ವೆಸ್ಟ್ಮೆಂಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇತ್ತೀಚೆಗೆ ನಡೆದಂತಹ ಏರ್ ಇಂಡಿಯಾ. ಏರ್ ಇಂಡಿಯಾ ಭಾರತ ಸರ್ಕಾರದ ಅಡಿಯಲ್ಲಿತ್ತು. ಈಗ ಅದು ಡಿಸ್ಇನ್ವೆಸ್ಟ್ಮೆಂಟ್ ಆಗಿ ಟಾಟಾ ಕಂಪನಿಯವರು ಮತ್ತೆ ಟೇಕ್ ಓವರ್ ಮಾಡಿದ್ದಾರೆ. ದಟ್ ಈಸ್ ದ ಕರೆಂಟ್ ಸಿನಾರಿಯೋ. ಡಿಸ್ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟಾರ್ಗಳು ಪ್ರೈವೇಟ್ ಸೆಕ್ಟಾರ್ಗಳಷ್ಟು ಎಫಿಷಿಯಂಟ್ ಆಗಿರೋದಿರ್ಬೋದು, ಪಬ್ಲಿಕ್ ಸೆಕ್ಟಾರ್ಗಳು ಪ್ರೈವೇಟ್ ಸೆಕ್ಟಾರ್ಗಳ ಜೊತೆ ಕಂಪೀಟ್ ಮಾಡೋದಾಗಿರ್ಬೋದು, ಪಬ್ಲಿಕ್ ಸೆಕ್ಟಾರ್ಗಳು ಪ್ರೈವೇಟ್ ಸೆಕ್ಟಾರಿನ ಕಂಪನಿಗಳಂತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಮ್ಮಂತಾವೇ ಲಿಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಇವೆಲ್ಲವೂ 1991 ರಿಫಾರ್ಮ್ಸಿನ ಅದ್ಭುತ ಬದಲಾವಣೆ ಮಕ್ಕಳ. ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ. ಒರಿಜಿನಲ್ ಆಬ್ಜೆಕ್ಟಿವ್ಸ್ ಆಫ್ ದ ಪಬ್ಲಿಕ್ ಸೆಕ್ಟಾರ್. ಪಬ್ಲಿಕ್ ಸೆಕ್ಟಾರ್ ಅನ್ನ ಫಸ್ಟ್ ಆಫ್ ಆಲ್ ಸರ್ಕಾರ ಯಾಕೆ ಎನ್ಕರೇಜ್ ಮಾಡ್ತು? ಪ್ರೈವೇಟ್ ಸೆಕ್ಟಾರ್ಗೂ ಮೀರಿ ಪಬ್ಲಿಕ್ ಸೆಕ್ಟಾರ್ ಅನ್ನ ಎಲ್ಲದರಲ್ಲೂ ಮುಂದೆ ತಂದಿದ್ದಂತಹ ಕಾರಣ ಏನು? ಏನು ಅದರ ಉದ್ದೇಶ? ಅದರ ಆಬ್ಜೆಕ್ಟಿವ್ಸ್ ಏನು? ನೋಡೋಣ. ಮೊದಲನೆಯದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಮಕ್ಕಳ 1947ರಲ್ಲಿ ಅಂದ್ರೆ 1947ನಲ್ಲಿ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ತೊಲಗಿದ ನಂತರ ನಮ್ಮ ದೇಶವನ್ನ ಆಳ್ವಿಕೆ ಮಾಡಲಿಕ್ಕೆ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆದ್ರು. ತದನಂತರ ಹಲವಾರು ಪ್ರೈಮ್ ಮಿನಿಸ್ಟರ್ಗಳು ನಮ್ಮ ದೇಶಕ್ಕೆ ಬಂದ್ರು. ಹಲವಾರು ಗವರ್ಮೆಂಟ್ಗಳು ನಮ್ಮ ದೇಶವನ್ನ ಆಳಿವೆ. ನೋಡಿ, ನಾವು 1947ನಲ್ಲಿ ಬ್ರಿಟಿಷರು ನಮ್ಮನ್ನ ಬಿಟ್ಟು
ತೊಲಗಿದಂತಹ ಕ್ಷಣದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಅವತ್ತಿನ ಪರಿಸ್ಥಿತಿಯಲ್ಲಿ ನಾವು ಪ್ರೈವೇಟ್ ಸೆಕ್ಟಾರ್ ಅವರಿಗೆ ಎಲ್ಲವನ್ನು ಬಿಟ್ಟು, ನೀವು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿ, ನೀವು ಹೈವೇ ಕಟ್ಟಿ, ರೈಲ್ವೆ ಕಟ್ಟಿ, ಫ್ರಿಡ್ಜ್ ಕಟ್ಟಿ, ದೊಡ್ಡ ದೊಡ್ಡ ಫ್ಲೈಓವರ್ ಕಟ್ಟಿ, ಅಂಡರ್ ಪಾಸ್ಗಳು ಮಾಡಿ, ಬಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ, ಎಡ್ಯುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು ಕಟ್ಟಿ, ಹಾಸ್ಪಿಟಲ್ ಕಟ್ಟಿ, ಸ್ಕೂಲ್ ಕಟ್ಟಿ ಅಂತ ಬಿಟ್ಟುಬಿಟ್ಟಿದ್ದಿದ್ರೆ ಇವತ್ತು ಈ ದೇಶ ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯವಾಗ್ತಾನೆ ಇರಲಿಲ್ಲ. ಅವರು ಯಾವುದನ್ನು ಕಟ್ತಾ ಇರಲಿಲ್ಲ. ಎಲ್ಲವನ್ನು ಅವರ ಸ್ವಾರ್ಥಕ್ಕೆ, ಅವರ ಸೆಲ್ಫಿಶ್ ನೇಚರ್ಗೆ, ಅವರ ಪ್ರಾಫಿಟ್ಗೆ ಈಸಿಯಾಗಿ ಉಪಯೋಗಿಸ್ಕೋತಾ ಇದ್ರು. ದಿಸ್ ಇಸ್ ವೇರ್ ಪಬ್ಲಿಕ್ ಸೆಕ್ಟಾರ್ ಇಸ್ ಅ ಬೂನ್ ಮಕ್ಕಳ. ಯಾವುದೇ ಪ್ರಾಫಿಟ್ ಕೆಲಸ ಮಾಡೋದಿಲ್ಲ. ತಡ ಆಗಬಹುದು ಸತ್ಯ, ಆದರೆ ಕೆಲಸ ಆಗೇ ಆಗುತ್ತೆ. ಇಲ್ಲಿ ಪ್ರಾಫಿಟ್ ಅನ್ನೋ ಸೆಲ್ಫಿಶ್ ನೇಚರ್ ಇಲ್ಲ. ಇಲ್ಲಿ ಪಬ್ಲಿಕ್ ವೆಲ್ಫೇರ್, ಸೋಷಿಯಲ್ ವೆಲ್ಫೇರ್ ನಡೆಯುತ್ತೆ. ಪಬ್ಲಿಕ್ ಸೆಕ್ಟಾರಿನ ಮೊದಲ ಉದ್ದೇಶವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿತ್ತು. ಅದು ರೋಡ್ವೇಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಏರ್ವೇಸ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಸ್ಪೇಸ್ ರಿಸರ್ಚ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಹೀಗೆ ಹಲವಾರು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಮ್ಮ ಪಬ್ಲಿಕ್ ಸೆಕ್ಟರ್ ಡೆವಲಪ್ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಮಕ್ಕಳ. ರೀಜನಲ್ ಬ್ಯಾಲೆನ್ಸ್, ಇವತ್ತು ಕೂಡ ಈ ರೀಜನಲ್ ಬ್ಯಾಲೆನ್ಸ್ ಇಸ್ ಅ ಪ್ರಾಬ್ಲಮ್ ಮಕ್ಕಳ. ಏನು ರೀಜನಲ್ ಬ್ಯಾಲೆನ್ಸ್ ಅಂದ್ರೆ, ನೋಡಿ, ಯಾವುದೇ ಒಂದು ದೇಶದಲ್ಲಿ ಎಲ್ಲ ಜಾಗಗಳು ಈಕ್ವಲ್ ಆಗಿ ಡೆವಲಪ್ ಆಗಿರಬೇಕು. ಇನ್ನಿವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಾಗಗಳು ಈಕ್ವಲ್ ಆಗಿ ಡೆವಲಪ್ ಆಗಿಲ್ಲ. ಆದರೆ ಈಕ್ವಲ್ ಆಗಿ ಡೆವಲಪ್ ಮಾಡೋದೇ ಪಬ್ಲಿಕ್ ಸೆಕ್ಟಾರಿನ ಒಂದು ಉದ್ದೇಶ. ಏನು ರೀಜನಲ್ ಬ್ಯಾಲೆನ್ಸ್ ಅಂದ್ರೆ, ಇವತ್ತು ನಮ್ಮ ದೇಶದ ಮೆಜಾರಿಟಿ ಟ್ಯಾಕ್ಸಸ್, ಮೆಜಾರಿಟಿ ಬಿಸ್ನೆಸ್, ಮೆಜಾರಿಟಿ ಇನ್ಕಮ್ ಬರ್ತಾ ಇರೋದು ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದ್, ಕೊಚ್ಚಿ, ಮುಂಬೈ, ಡೆಲ್ಲಿ, ಅಟ್ ಬೆಸ್ಟ್ ಮೈಸೂರ್, ಪೂನಾ. ಇದೊಂದು 8-9 ಸಿಟಿಗಳು ಬಿಟ್ರೆ ಬೇರೆ ಯಾವುದಾದ್ರೂ ಸಿಟಿಗಳು ಈ ರೇಂಜ್ಗೆ ಡೆವಲಪ್ ಆಗಿದೆಯಾ? ಈ ರೇಂಜ್ಗೆ ಬಿಸ್ನೆಸ್ ಕೊಡ್ತಾ ಇದೆಯಾ? ಈ ರೇಂಜ್ಗೆ ಜಾಬ್ ಆಪರ್ಚುನಿಟೀಸ್ ಕೊಡ್ತಾ ಇದೆಯಾ? ಈ ರೇಂಜ್ಗೆ ಜನರು ಸಂಪಾದನೆ ಮಾಡ್ತಾ ಇದ್ದಾರಾ? ಫೆಸಿಲಿಟೀಸ್ ಅನುಭವಿಸ್ತಾ ಇದ್ದಾರಾ? ಹಾಸ್ಪಿಟಲ್, ಸ್ಕೂಲ್ಗಳು ಓಪನ್ ಆಗಿದೆಯಾ? ಇವನ್ನ ನಾವೇನಂತ ಕರಿತೇವೆ? ರೀಜನಲ್ ಇಂಬ್ಯಾಲೆನ್ಸ್ ಅಂತ ಕರಿತೇವೆ. 78 ವರ್ಷಗಳ ನಂತರ, ಸ್ವಾತಂತ್ರ್ಯ ಬಂದು 78 ವರ್ಷಗಳಾಯಿತು. ಇನ್ನಿವತ್ತಿಗೂ ಭಾರತ ದೇಶದಲ್ಲಿ ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ ಒಂದಷ್ಟು ಸಿಟಿಗಳು ಮಾತ್ರ ಕೈಗೆ ಸಿಗ್ತವೆ. ಟೈರ್ 2, ಟೈರ್ 3, ಟೈರ್ 4 ಸಿಟಿಗಳು ಎಲ್ಲೋದ್ವು? ಇದನ್ನ ನಾವು ರೀಜನಲ್ ಇಂಬ್ಯಾಲೆನ್ಸ್ ಅಂತ ಕರಿತೇವೆ. ಇದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಪಬ್ಲಿಕ್ ಸೆಕ್ಟಾರ್ ಇಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಪ್ರೈವೇಟ್ ಸೆಕ್ಟಾರ್ ಅವರು ಕೆಲಸ ಮಾಡೋದೇ ಪ್ರಾಫಿಟ್ ಸಿಗೋ ಅಂತ ಜಾಗದಲ್ಲಿ. ಪ್ರಾಫಿಟ್ ಇಲ್ಲದೆ, ದುಡ್ಡು ಇಲ್ಲದೆ, ದುಡ್ಡು ಸಂಪಾದನೆ ಮಾಡಕ್ಕಾಗದೇ ಇರೋಂತಹ ಜಾಗಗಳಲ್ಲಿ ಅವರು ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೆಕ್ಸ್ಟ್, ಎಕನಾಮೀಸ್ ಆಫ್ ಸ್ಕೇಲ್. ಏನು ಎಕನಾಮೀಸ್ ಆಫ್ ಸ್ಕೇಲ್ ಅಂದ್ರೆ, ಸೆಟ್ಟಿಂಗ್ ಅಪ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ರಿಕ್ವೈರಿಂಗ್ ಹ್ಯೂಜ್ ಕ್ಯಾಪಿಟಲ್ ದಟ್ ಓನ್ಲಿ ಗವರ್ಮೆಂಟ್ ಕ್ಯಾನ್ ಮೊಬಿಲೈಸ್. ಏನು ಎಕಾನಮೀಸ್ ಆಫ್ ಸ್ಕೇಲ್ ಅಂದ್ರೆ ಮಕ್ಕಳ, ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕು, ಹ್ಯೂಜ್ ಅಮೌಂಟ್ ಆಫ್ ಟೆಕ್ನಾಲಜಿ ಬೇಕು. ಆ ಥರ ಇನ್ವೆಸ್ಟ್ಮೆಂಟ್ಗಳನ್ನ, ಆ ಥರ ಟೆಕ್ನಾಲಜಿಯನ್ನ ಸರ್ಕಾರ ಮಾತ್ರ ತರಲಿಕ್ಕೆ ಸಾಧ್ಯ. ಪ್ರೈವೇಟ್ ಇನ್ವೆಸ್ಟರ್ಗಳು ತಮ್ಮ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಆಗೋ ತನಕ ಆ ಲೆವೆಲ್ಲಿನ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ ಲೆವೆಲ್ಲಿನ ಟೆಕ್ನಾಲಜಿ ಆಗಿರ್ಬೋದು ತರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕೆಲಸವನ್ನ ಪಬ್ಲಿಕ್ ಸೆಕ್ಟಾರೇ ಮಾಡಬೇಕು. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಬೇಕು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಡಿಬೇಕು, ದೊಡ್ಡ ದೊಡ್ಡ ಟೆಕ್ನಾಲಜಿ ಬರಬೇಕು ಅಂದ್ರೆ ಅದಕ್ಕೆ ಸರ್ಕಾರವೇ ಕೈ ಜೋಡಿಸ್ಬೇಕು. ಸರ್ಕಾರದಿಂದಲೇ ಆ ಕೆಲಸ ಆಗಬೇಕು. ಸರ್ಕಾರವೇ ಮುಂದೆ ನಿಂತು ಆ ಕೆಲಸ ಮಾಡಿಸ್ಬೇಕು. ಪ್ರೈವೇಟ್ ಸೆಕ್ಟಾರ್ ಅವರು ಮಾಡೋದಿಲ್ಲ. ಇದನ್ನ ನಾವು ಎಕನಾಮೀಸ್ ಆಫ್ ಸ್ಕೇಲ್ ಅಂತ ಕರಿತೇವೆ ಮಕ್ಕಳ. Check on economic power, another very big objective, preventing concentration of wealth in few hands under the private sector.
ಏನು ಎಕನಾಮಿಕ್ ಪವರ್ ಅಂದರೆ, ಯಾವುದೇ ಒಂದು ಪಬ್ಲಿಕ್ ಸೆಕ್ಟಾರ್ ಮಕ್ಕಳ ತನ್ನ ಕೈಯಲ್ಲಿ ಎಲ್ಲ ಎಕನಾಮೀಸ್ ಆಫ್ ಸ್ಕೇಲ್ ಅನ್ನ ಇಟ್ಕೊಂಡು ಬಿಸ್ನೆಸ್ ಅನ್ನ ನಡೆಸಿದಾಗ ನಮ್ಮ ದೇಶದ ಒಂದಷ್ಟು ವ್ಯಕ್ತಿಗಳ ಹತ್ರ ಬಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಇದೆ, ಮಿಕ್ಕದವರೆಲ್ಲ ಬಡತನದಲ್ಲಿ ಸಾಯ್ತಾ ಇದ್ದಾರೆ, ಮಿಡಲ್ ಕ್ಲಾಸ್ ಅಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಮಿಸ್ಯೂಸ್ ಆಫ್ ಎಕನಾಮಿಕ್ ಪವರ್. ಒಂದಷ್ಟು ಜನಗಳ ಕೈಯಲ್ಲಿ ಮಾತ್ರ ಬಿಸ್ನೆಸ್ಗಳು ಹೋಗೋದು, ಒಂದಷ್ಟು ಜನರ ಕೈಯಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ಗಳಾಗೋದು, ಒಂದಷ್ಟು ಜನರ ಕೈಯಲ್ಲಿ ಮಾತ್ರ ವೆಲ್ತ್ ಕ್ರಿಯೇಟ್ ಆಗೋದು. ಬೇರೆಯವರೆಲ್ಲ ಏನ್ ಮಾಡಬೇಕು? ಬೇರೆಯವ್ರಿಗೆ ಅವಕಾಶ ಸಿಗೋದು ಯಾವಾಗ? ಕೆಳಗಿರೋನು ಮಧ್ಯಮ ವರ್ಗಕ್ಕೆ, ಮಧ್ಯಮ ವರ್ಗದವನು ಮೇಲ್ವರ್ಗಕ್ಕೆ ಬರೋ ಅಂತ ಅವಕಾಶಗಳು ಯಾವಾಗ ಸಿಗ್ತದೆ? ಎಲ್ಲ ಎಕನಾಮಿಕ್ ಪವರು, ಎಲ್ಲ ಆಸ್ತಿ, ಎಲ್ಲ ವೆಲ್ತು, ಎಲ್ಲ ರಿಸೋರ್ಸಸ್ಗಳು ಒಂದಷ್ಟು ಬಿಸ್ನೆಸ್ ಮೆನ್ಗಳ ಕೈಗೆ ಹೋಗಿ ಸೇರ್ಕೊಂಡ್ರೆ ನಮ್ಮಂತ ನಿಮ್ಮಂತಹ ಮಿಡಲ್ ಕ್ಲಾಸ್ ಅವರು ಲೋವರ್ ಕ್ಲಾಸ್ ಇಂದ ಅಪ್ಪರ್ ಕ್ಲಾಸ್ಗೆ, ಅಪ್ಪರ್ ಕ್ಲಾಸ್ ಇಂದ ರಿಚ್ ಕ್ಲಾಸ್ಗೆ, ರಿಚ್ ಕ್ಲಾಸ್ ಇಂದ ಸೂಪರ್ ರಿಚ್ ಕ್ಲಾಸ್ಗೆ ಬೆಳೆಯೋದು ಯಾವಾಗ? ಅನದರ್ ಆಬ್ಜೆಕ್ಟಿವ್ ಆಫ್ ಪಬ್ಲಿಕ್ ಸೆಕ್ಟರ್ ಈ ತರ ವೆಲ್ತ್ ಕಾನ್ಸಂಟ್ರೇಟ್ ಆಗಕ್ಕೆ, ವೆಲ್ತ್ ಒಂದಷ್ಟು ಜನರ ಕೈ ಸೇರಕ್ಕೆ ಬಿಡ್ಕೂಡ್ದು. ಇದನ್ನ ನಾವೇನಂತ ಕರಿತೇವೆ? ಚೆಕ್ ಆನ್ ಎಕನಾಮಿಕ್ ಪವರ್ ಅಂತ ಕರಿತೇವೆ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ. ಹಾಗಾದ್ರೆ 1991 ನಂತರ ಗವರ್ಮೆಂಟ್ ಪಾಲಿಸಿಗಳು ಪಬ್ಲಿಕ್ ಸೆಕ್ಟಾರ್ ನಡುವೆ ಹೇಗಿದೆ? ಪಬ್ಲಿಕ್ ಸೆಕ್ಟಾರ್ ಅನ್ನ ಚೇಂಜ್ ಮಾಡಲು, ರೀಸ್ಟ್ರಕ್ಚರ್ ಮಾಡಲು ಗವರ್ಮೆಂಟ್ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಮೊದಲನೆಯದು ರೀಸ್ಟ್ರಕ್ಚರಿಂಗ್. ಏನು ರೀಸ್ಟ್ರಕ್ಚರಿಂಗ್ ಅಂದ್ರೆ, ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ಬೋದು ಅಂದ್ರೆ ಮರ್ಜರ್ಸ್, ಆಕ್ವಿಸಿಷನ್ಗಳು ಮಾಡೋದು, ಅಥವಾ ಇನ್ನೂ ಉತ್ತಮ ಉದಾಹರಣೆ ಕೊಡಬೇಕು ಅಂದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋದು ಮತ್ತು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋದು. ಏನು ಇದರ ಅರ್ಥ? ಯಾವುದೇ ಸಿಕ್ ಯೂನಿಟ್ಗಳು ಅಂದ್ರೆ ಯಾವ ಯಾವ ಗವರ್ಮೆಂಟ್ ಯೂನಿಟ್ಗಳು ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ಗಳು ಸಿಕ್ಕಾಗಿವೆ ಅಂದ್ರೆ ಲಾಸಸ್ ಇಂದ ಮರುಗೆಟ್ಟು ಹೋಗಿದೆ, ಅಂತಹ ಗವರ್ಮೆಂಟ್ ಯೂನಿಟ್ಗಳನ್ನ, ಅಂತಹ ಸಿಕ್ ಯೂನಿಟ್ಗಳನ್ನ ಸರ್ಕಾರ ವಾಪಸ್ ತಗೊಂಡು ಅದರಲ್ಲಿ ಆಗಬೇಕಾಗಿರುವಂತಹ ಚೇಂಜಸ್ಗಳನ್ನ ಮಾಡಿ, ಮರ್ಜರ್ ಆಕ್ವಿಸಿಷನ್ಗಳಾಗಿರ್ಬೋದು, ಅದಕ್ಕೆ ಒಂದಷ್ಟು ಕ್ಯಾಪಿಟಲ್ ಅನ್ನ ಕೊಟ್ಟು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಹೊರಗಡೆಯಿಂದ ಇನ್ವೆಸ್ಟಾರ್ಗಳನ್ನ ಕರ್ಕೊಂಬಂದು ಕ್ಯಾಪಿಟಲ್ ಅನ್ನ ಹಾಕಿಸಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ. ಅದಕ್ಕೆ ನಾವೇನಂತ ಕರಿತೇವೆ? ರೀಸ್ಟ್ರಕ್ಚರಿಂಗ್ ಅಂತ ಕರಿತೇವೆ. ರಿವೈವ್ potentially viable PSUs while closing down those that cannot be revived. ಯಾವ ಸಿಕ್ ಯೂನಿಟ್ಗಳಲ್ಲಿ ಅತ್ಯುತ್ತಮ ಪೊಟೆನ್ಷಿಯಲ್ ಇವೆ ಅವನ್ನ ಉಳಿಸ್ಕೊಳ್ಳಿ, ಯಾವ ಯಾವ ಸಿಕ್ ಯೂನಿಟ್ಗಳು ರಿವೈವ್ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತಹ ಯೂನಿಟ್ಗಳನ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿ ರೀಸ್ಟ್ರಕ್ಚರ್ ಮಾಡಿದ್ದಾರೆ. ರೆಡ್ಯೂಸ್ಡ್ ರಿಸರ್ವೇಶನ್. ಏನು ರೆಡ್ಯೂಸ್ಡ್ ರಿಸರ್ವೇಶನ್ ಅಂದ್ರೆ, ಈ ರಿಸರ್ವೇಶನ್ ನಮ್ಮ ಜನರಲ್ ಮೆರಿಟ್, ನಮ್ಮ OBC, ನಮ್ಮ SC, ನಮ್ಮ ST ರಿಸರ್ವೇಶನ್ ಅಲ್ಲ. ಈ ರಿಸರ್ವೇಶನ್ ಏನು ಅಂದ್ರೆ 1991 ಅಂದ್ರೆ 1991ಗೂ ಮುಂಚೆ ಹಲವಾರು ಸೆಕ್ಟಾರುಗಳಲ್ಲಿ ಬರೀ ಸರ್ಕಾರವೇ ಕೆಲಸ ಮಾಡ್ತಾ ಇತ್ತು. ಆ ಸೆಕ್ಟಾರ್ಗಳನ್ನ ಸರ್ಕಾರಿ ಸೆಕ್ಟಾರ್ಗಳಂತಾನೆ ರಿಸರ್ವ್ ಮಾಡಿ ಇಟ್ಟಿದ್ರು. ಅದನ್ನ 17ರಿಂದ 3ಕ್ಕೆ ಇಳಿಸಿದ್ರು. 1991 ಮುಂಚೆ 17 ಸೆಕ್ಟಾರ್ಗಳಲ್ಲಿ ಬರೀ ಸರ್ಕಾರವೇ ಕೆಲಸ ಮಾಡಬಹುದಾಗಿತ್ತು. ಆದ್ರೆ 1991 ನಂತರ ಕೆಲಸ ಜಾಸ್ತಿ ಮಾಡಲು, ಬಿಸ್ನೆಸ್ ಜಾಸ್ತಿ ಮಾಡಕ್ಕೆ, ಪ್ರಾಫಿಟ್ ಜಾಸ್ತಿ ಮಾಡಕ್ಕೆ 17 ಸೆಕ್ಟಾರ್ಗಳಿದ್ದನ್ನ ಬರೀ 3ಕ್ಕೆ ಇಳಿಸಿದ್ರು. ಇವತ್ತು ಮುಂಚೆ 17 ಸೆಕ್ಟಾರಲ್ಲಿ ಎಲ್ಲಿ ಬರೀ ಸರ್ಕಾರವೇ ಕೆಲಸ ಮಾಡ್ತಾ ಇತ್ತು, ಇವತ್ತು ಆ 17 ಸೆಕ್ಟಾರ್ಗಳಲ್ಲಿ 14 ಸೆಕ್ಟಾರ್ಗಳಲ್ಲಿ ಪ್ರೈವೇಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಮಕ್ಕಳ. ಯಾವಾಗ ಪ್ರೈವೇಟ್ ಅವರು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ, ಪ್ರಾಫಿಟ್ಗಳು ಜಾಸ್ತಿ ಆಗುತ್ತೆ, ಕೆಲಸ ಸಿಗೋದು ಜಾಸ್ತಿ ಆಗುತ್ತೆ, ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗುತ್ತೆ.
ಡಿಸ್ಇನ್ವೆಸ್ಟ್ಮೆಂಟ್. ಏನು ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ, ನಾನು ಇದನ್ನ ಮುಂಚೆ ಕೂಡ ಹೇಳಿದ್ದೇನೆ, ರೀಸೆಂಟ್ ಆಗಿ ಡಿಸ್ಇನ್ವೆಸ್ಟ್ಮೆಂಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಏರ್ ಇಂಡಿಯಾ. ಏನು ನಮ್ಮ ಏರ್ ಇಂಡಿಯಾ ನೋಡಿ, ಯಾವುದೇ ಒಂದು ಗವರ್ಮೆಂಟ್ ಕಂಪನಿಯಲ್ಲಿ ತಮ್ಮ ಶೇರುಗಳನ್ನ ಪ್ರೈವೇಟ್ ಕಂಪನಿಯವರಿಗೆ ಮಾರಿ ಬಿಡ್ತಾರೆ, ಅದನ್ನ ನಾವೇನಂತ ಕರಿತೇವೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಸೊ ಎನಿ ಸೆಕ್ಟರ್ ವೇರ್ ದ ಗವರ್ಮೆಂಟ್ ಸೆಲ್ಸ್ ಇಟ್ಸ್ ಸ್ಟೇಕ್ ಟು ದ ಪ್ರೈವೇಟ್ ಸೆಕ್ಟರ್ ಫಾರ್ ಆಪರೇಷನ್, ನಾವು ಅದನ್ನೇನಂತ ಕರಿತೇವೆ, ಡಿಸ್ಇನ್ವೆಸ್ಟ್ಮೆಂಟ್. ಇಷ್ಟು ದಿನ ಆ ಸೆಕ್ಟಾರಿನಲ್ಲಿ ಅಥವಾ ಆ ಕಂಪನಿಯಲ್ಲಿ ಮೆಜಾರಿಟಿ ಸ್ಟೇಕ್, ಮೆಜಾರಿಟಿ ಶೇರ್ ಗವರ್ಮೆಂಟ್ ಹತ್ರ ಇತ್ತು. ಆದ್ರೆ ಈಗ ಅದನ್ನ ಸರ್ಕಾರ ಪ್ರೈವೇಟ್ ಅವರಿಗೆ ಮಾರ್ಬಿಟ್ಟು ಪ್ರೈವೇಟ್ ಅವರು ಕೂಡ ಸೆಕ್ಟಾರಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನಂತೇವೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಹೇಗೆ ಡಿಸ್ಇನ್ವೆಸ್ಟ್ಮೆಂಟ್ ಆಯಿತು, ಹೇಗೆ ರೀಸ್ಟ್ರಕ್ಚರ್ಗಳಾಯಿತು, ಹೇಗೆ ಹಲವಾರು ರಿಸರ್ವೇಷನ್ಗಳನ್ನು ರೆಡ್ಯೂಸ್ ಮಾಡಿದ್ರು, ಅದೇ ರೀತಿಯಲ್ಲಿ ಗವರ್ಮೆಂಟ್, ಸರ್ಕಾರಿ ಸೆಕ್ಟಾರ್ಗಳು ತನ್ನ ಎಫಿಷಿಯನ್ಸಿಯನ್ನ ಬೆಟರ್ ಮಾಡಿಕೊಳ್ಳಲು, ತನ್ನ ಎಫಿಷಿಯನ್ಸಿಯನ್ನ ಇನ್ಕ್ರೀಸ್ ಮಾಡಲು ಹಲವಾರು ಬೆಸ್ಟ್ ಪ್ರೈವೇಟ್ ಪ್ಲೇಯರ್ಗಳನ್ನು ಕರೆಸಿ ಅವರ ಜೊತೆಗೆ ಒಂದು MOU ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರು ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಕಲಿಯೋದು, ಯಾವ ರೀತಿ ಫೈನಾನ್ಸ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಕಲಿಯೋದು, ಯಾವ ರೀತಿ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಎಂಪ್ಲಾಯೀಸ್ಗಳನ್ನು ಟ್ರೈನ್ ಮಾಡ್ತಾ ಇದ್ದಾರೆ ಕಲಿಯೋದು, ಯಾವೆಲ್ಲ ಎಫಿಷಿಯನ್ಸಿ ಪ್ರಾಕ್ಟೀಸಸ್ ಅನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಕಲಿಯೋದು, ಅದನ್ನ ಪಬ್ಲಿಕ್ ಸೆಕ್ಟಾರಿಗೂ ತರೋದು, ಇವೆಲ್ಲ ಕೆಲಸಗಳು ಆಗ್ತಾ ಇವೆ ಮಕ್ಕಳ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗ್ತದೆ ನೋಡೋಣ ಬನ್ನಿ. ಆಬ್ಜೆಕ್ಟಿವ್ಸ್ ಆಫ್ ಪ್ರೈವೇಟೈಸಿಂಗ್ ದ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಯಾಕೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅನ್ನ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ, ಅದರ ಉದ್ದೇಶ ಏನು ನೋಡೋಣ ಬನ್ನಿ. ಮೊದಲನೆಯದು ರಿಸೋರ್ಸ್ ರೀಅಲೋಕೇಶನ್. ಸೊ ಯಾವ ಪಬ್ಲಿಕ್ ರಿಸೋರ್ಸಸ್ ಲಾಕ್ ಆಗಿತ್ತು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಜೊತೆ, ಇವತ್ತು ಅದಕ್ಕೆ ಸೋಷಿಯಲ್ ಪ್ರಯಾರಿಟಿ ಏರಿಯಾಸ್, ಹೆಲ್ತ್ ಆಗಿರ್ಬೋದು, ಎಡ್ಯುಕೇಶನ್ ಆಗಿರ್ಬೋದು, ವೆಲ್ಫೇರ್ ಆಗಿರ್ಬೋದು, ಇಂತಹ ಸೋಷಿಯಲ್ ವೆಲ್ಫೇರಿನ ಆಕ್ಟಿವಿಟೀಸ್ಗೋಸ್ಕರ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಲ್ಲಿ ಲಾಕ್ ಆಗಿದ್ದಂತಹ ರಿಸೋರ್ಸಸ್ ಅನ್ನ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರೈವೇಟೈಸ್ ಮಾಡಿ ಜನರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನ ಮಾಡ್ತಾ ಇದೆ ಮಕ್ಕಳ. ನೆಕ್ಸ್ಟ್, ಡೆಟ್ ರಿಡಕ್ಷನ್. ಏನು ಸರ್ಕಾರಿ ಕಂಪನಿಗಳು ಹಲವಾರು ಬ್ಯಾಡ್ ಡಿಸಿಷನ್ಗಳಿಂದ, ಸ್ಟ್ರಾಟಜಿ ಇಲ್ಲದೆ ಇರೋ ಕಾರಣ ಸಾಲದಲ್ಲಿ ಮುಳುಗಿ ಹೋಗಿದ್ವು, ಅಂತಹ ಕಂಪನಿಗಳನ್ನ ಮತ್ತೆ ಸಾಲದಿಂದ ಎದ್ದು ವಾಪಸ್ ಎಫಿಷಿಯಂಟ್ ಮಾಡಲು ಸರ್ಕಾರ ಏನ್ ಮಾಡ್ತಾ ಇದೆ, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅನ್ನ ಪ್ರೈವೇಟೈಸ್ ಮಾಡ್ತಾ ಇದೆ. ನೆಕ್ಸ್ಟ್, ರಿಸ್ಕ್ ಟ್ರಾನ್ಸ್ಫರ್. ಟ್ರಾನ್ಸ್ಫರಿಂಗ್ ಆಫ್ ಕಮರ್ಷಿಯಲ್ ರಿಸ್ಕ್ ಟು ಪ್ರೈವೇಟ್ ಸೆಕ್ಟರ್ to ensure funds are invested in viable projects. ಕೆಲವೊಮ್ಮೆ ಏನಾಗಬಹುದು, ಸರ್ಕಾರಿ ಕಂಪನಿಗಳಲ್ಲಿ ಅಥವಾ ಸರ್ಕಾರಿ ಸೆಕ್ಟಾರ್ಗಳಲ್ಲಿ ಕರಪ್ಷನ್ ನಿಂದ ನಿಜವಾಗ್ಲೂ ಎಫಿಷಿಯಂಟ್ ಇರೋ ಪ್ರಾಜೆಕ್ಟ್ಗಳು ಆಗದೆ ಇನ್ಎಫಿಷಿಯಂಟ್ ಇರೋ ಪ್ರಾಜೆಕ್ಟ್ಗಳು ಮುಂದುವರಿಬಹುದು. ಈ ತರ ಇನ್ಎಫಿಷಿಯನ್ಸಿಯನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತಾ ಇದೆ, ಎಲ್ಲ ಸರ್ಕಾರಿ ಸೆಕ್ಟಾರ್ಗಳನ್ನು ಅಥವಾ ಮೆಜಾರಿಟಿ ಸರ್ಕಾರಿ ಸೆಕ್ಟಾರ್ಗಳನ್ನ ಪ್ರೈವೇಟೈಸ್ ಮಾಡಿದೆ. ನೆಕ್ಸ್ಟ್, ಇಂಪ್ರೂವ್ಡ್ ಗವರ್ನೆನ್ಸ್. ನ್ಯಾಚುರಲ್ ಆಗಿ ಯಾವಾಗ ಪಬ್ಲಿಕ್ ಸೆಕ್ಟಾರ್ ಎಲ್ಲಿ ಗವರ್ಮೆಂಟ್ ಎಂಪ್ಲಾಯೀಸೇ ಜಾಸ್ತಿ ಇರ್ತಾರೆ ಅವರಿನಿಂದ ಪ್ರೈವೇಟ್ ಸೆಕ್ಟಾರಿಗೆ ಪ್ರೈವೇಟೈಸ್ ಮಾಡಿದಾಗ ಹೊಸ ಟ್ಯಾಲೆಂಟ್ ಒಳಗೆ ಬರಲಿಕ್ಕೆ ಅವಕಾಶ ಸಿಗ್ತದೆ, ಹೊಸ ಐಡಿಯಾಗಳು ಬರ್ತದೆ, ಗವರ್ನೆನ್ಸ್ ಆಡಳಿತ ಉತ್ತಮವಾಗ್ತದೆ. ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ವೈ government has been privatizing the public sector enterprises. Interesting ಅಲ್ಲ? ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಗ್ಲೋಬಲ್ ಎಂಟರ್ಪ್ರೈಸಸ್. ಏನು ಗ್ಲೋಬಲ್ ಎಂಟರ್ಪ್ರೈಸಸ್ ಅಥವಾ MNCs ಅಂದ್ರೆ?
ಗ್ಲೋಬಲ್ ಎಂಟರ್ಪ್ರೈಸಸ್ ಅಥವಾ MNCs ಅಂದ್ರೆ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಅಂತ ಅರ್ಥ ಮಕ್ಕಳ. ಏನು ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್, ಏನು ಈ ಗ್ಲೋಬಲ್ ಎಂಟರ್ಪ್ರೈಸಸ್? ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಕಂಪನಿ ಒಂದು ದೇಶದಲ್ಲಿ ತನ್ನನ್ನು ತಾನೇ ರಿಜಿಸ್ಟರ್ ಮಾಡಿಕೊಂಡು ಮತ್ತಷ್ಟು ಹಲವಾರು ದೇಶಗಳಲ್ಲಿ ಅವರ ಬ್ರಾಂಚ್ಗಳನ್ನು ಓಪನ್ ಮಾಡಿ ಅಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ರೆ ಅಂತಹ ಕಂಪನಿಗಳಿಗೆ, ಅಂತಹ ಆರ್ಗನೈಸೇಷನ್ಗಳಿಗೆ ನಾವು ಗ್ಲೋಬಲ್ ಎಂಟರ್ಪ್ರೈಸಸ್ ಅಥವಾ MNCs ಅಂತ ಕರಿತೇವೆ. ಸೊ ಏನು ಈ ಗ್ಲೋಬಲ್ ಎಂಟರ್ಪ್ರೈಸಸ್ ಮಾಡುವಂತಹ ಕೆಲಸ? ಅವರು ತಮ್ಮ ದೇಶ ಅಂದ್ರೆ ಅದನ್ನ ನಾವು ಹೋಮ್ ಕಂಟ್ರಿ ಅಂತ ಕರಿತೇವೆ. ತಮ್ಮ ದೇಶದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಲವಾರು ದೇಶಗಳಲ್ಲಿ ಅವರ ಬ್ರಾಂಚ್ಗಳನ್ನು ಇಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆ ದೇಶಗಳನ್ನು ನಾವೇನಂತ ಕರಿತೇವೆ? ಹೋಸ್ಟ್ ಕಂಟ್ರಿ ಅಂತ ಕರಿತೇವೆ. ಸಾಮಾನ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಭಾರತದಲ್ಲಿ ರಿಜಿಸ್ಟರ್ ಆಗಿದೆ, ಹಲವಾರು ಕಡೆ ಅದರ ಬ್ರಾಂಚಸ್ಗಳಿವೆ, ಭಾರತ ಹೋಮ್ ಕಂಟ್ರಿ ಆಗುತ್ತೆ. ಬೇರೆಲ್ಲೆಲ್ಲಿ ಅದು ಬಿಸ್ನೆಸ್ ನಡೆಸ್ತಾ ಇದೆಯೋ ಅವೆಲ್ಲ ಹೋಸ್ಟ್ ಕಂಟ್ರಿ ಆಗುತ್ತೆ. ಅದೇ ರೀತಿ ಮೈಕ್ರೋಸಾಫ್ಟ್ USA ಅಲ್ಲಿ ಶುರುವಾಯಿತು, USA ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, USA ಇಸ್ ಇಟ್ಸ್ ಹೋಮ್ ಕಂಟ್ರಿ. ಎಲ್ಲೆಲ್ಲೆಲ್ಲಿ ಅದು ಬಿಸ್ನೆಸ್ ನಡೆಸ್ತಾ ಇದೆಯೋ ಅವೆಲ್ಲವೂ ಏನಾಗುತ್ತೆ? ಹೋಸ್ಟ್ ಕಂಟ್ರಿ ಆಗುತ್ತೆ. ಸೊ ಯಾವ ಬಿಸ್ನೆಸ್ಸು ಯಾವ ದೇಶದಲ್ಲಿ ರಿಜಿಸ್ಟರ್ ಆಗಿದೆ ಆ ದೇಶ ಹೋಮ್ ಕಂಟ್ರಿ ಆಗುತ್ತೆ. ಯಾವ ಯಾವ ದೇಶಗಳಲ್ಲೆಲ್ಲ ಅವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅದೆಲ್ಲ ಏನಾಗುತ್ತೆ? ಹೋಸ್ಟ್ ಕಂಟ್ರಿ ಆಗುತ್ತೆ ಮಕ್ಕಳ. ಅರ್ಥ ಆಯ್ತಾ? ನೆಕ್ಸ್ಟ್, ಮಲ್ಟಿನ್ಯಾಷನಲ್ ಪ್ರೆಸೆನ್ಸ್. ಸೊ ಯಾವುದೇ ಗ್ಲೋಬಲ್ ಎಂಟರ್ಪ್ರೈಸಸ್ ಹೆಸರೇ ಹೇಳ್ತಾ ಇರೋ ಹಾಗೆ ಹಲವಾರು ದೇಶಗಳಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಬಿಸ್ನೆಸ್ಗಳನ್ನು ನಡೆಸ್ತಾ ಇರ್ತಾರೆ. ಆದ್ದರಿಂದ ದೇ ಆರ್ ಕಾಲ್ಡ್ ಮಲ್ಟಿನ್ಯಾಷನಲ್ ಪ್ರೆಸೆನ್ಸ್. ಹಲವಾರು ದೇಶಗಳಲ್ಲಿ ಅವರು ಪ್ರೆಸೆಂಟ್ ಆಗಿದ್ದಾರೆ. ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್. ಸಾಮಾನ್ಯವಾಗಿ ಕಾರ್ಪೊರೇಟ್ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ತಮ್ಮ ಬಿಸ್ನೆಸ್ ನಡೆಸ್ತಾ ಇರೋದ್ರಿಂದ ಅವರಿಗೆ ಯಾವ ಮಟ್ಟದಲ್ಲಿ ಬೇಕಾದರೂ ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಗಳನ್ನ ತರೋ ಅಂತ ಕೆಪಾಸಿಟಿ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಒಂದು ಕಂಟ್ರಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಹಲವಾರು ಕಂಟ್ರಿಗಳಲ್ಲಿ ತಮ್ಮ ಬ್ರಾಂಚಸ್ಗಳನ್ನು ಹುಟ್ಟಾಕಿ ಬಿಸ್ನೆಸ್ ಅನ್ನ ನಡೆಸೋದು. ದೇರ್ ಪ್ರಾಫಿಟ್ಸ್, ದೇರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಸ್ ದ ಬೆಸ್ಟ್. ನೆಕ್ಸ್ಟ್, ಅಡ್ವಾನ್ಸ್ಡ್ ಟೆಕ್ನಾಲಜಿ. ಮೈಕ್ರೋಸಾಫ್ಟ್ ಬಗ್ಗೆ ಮಾತಾಡಿ, ಆಲ್ಫಾಬೆಟ್ ಅಂದ್ರೆ ಗೂಗಲ್ ಬಗ್ಗೆ ಮಾತಾಡಿ, ಮಿಂತ್ರಾ, ಆಜಿಯೋ, ಫ್ಲಿಪ್ಕಾರ್ಟ್, ವಾಲ್ಮಾರ್ಟ್, ಹೀಗೆ ಹಲವಾರು, ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್, ಕರೆಕ್ಟ್, ಟಾಟಾ ಮೋಟರ್ಸ್, ಹೀಗೆ ಹಲವಾರು ಎಕ್ಸಾಂಪಲ್ಗಳನ್ನು ತಗೊಳ್ಳಿ. ಇವೆಲ್ಲವೂ ಕೂಡ ಬೆಸ್ಟ್ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ಗಳನ್ನು ನಡೆಸ್ತಾ ಇದ್ದಾರೆ. ಆಲ್ ಓವರ್ ದ ವರ್ಲ್ಡ್ ಬಿಸ್ನೆಸ್ಗಳನ್ನು ನಡೆಸ್ತಾ ಇದ್ದಾರೆ. ಇವರೆಲ್ಲರನ್ನು ನಾವೇನಂತ ಕರಿತೇವೆ? ಗ್ಲೋಬಲ್ ಎಂಟರ್ಪ್ರೈಸಸ್ ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಕರಿತೇವೆ ಮಕ್ಕಳ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಗ್ಲೋಬಲ್ ಎಂಟರ್ಪ್ರೈಸಸ್ಸಿನ ಕೀ ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ನೋಡೋಣ ಬನ್ನಿ. ಮೊದಲನೆಯದು ಪ್ರಾಡಕ್ಟ್ ಇನೋವೇಷನ್. ಹಲವಾರು ಪ್ರಾಡಕ್ಟ್ಗಳನ್ನು ಇವತ್ತು ನಾವು ಈ ಜಗತ್ತಿನಲ್ಲಿ ಉಪಯೋಗಿಸಕ್ಕೆ ಸಾಧ್ಯವಾಗಿದೆ ಅಂದರೆ ಅದು ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ಸ್, ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ಮಾತ್ರ ಸಾಧ್ಯವಾಗಿದೆ ಮಕ್ಕಳ. ಇವತ್ತು ನಾವು ಇಷ್ಟು ಅತ್ಯದ್ಭುತವಾಗಿ ಇ ಕಾಮರ್ಸ್ ಬಿಸ್ನೆಸ್ಗಳನ್ನು ಶುಟ್ಟಾಕಿದ್ದೀವಿ ಅಂದರೆ, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ eBay ಅನ್ನೋ US ಕಂಪನಿ ಕಾರಣ. ಈ eBay ಕಂಪನಿಯೇ ಮೊದಲು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ನಂತರ ಅಮೆಜಾನ್ ಬಂತು. ಇವತ್ತು ಫ್ಲಿಪ್ಕಾರ್ಟ್, ಮಿಂತ್ರಾ, ಆಜಿಯೋ, ಹಲವಾರು ಪ್ಲಾಟ್ಫಾರ್ಮ್ಗಳು ಇ ಕಾಮರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇವೆ. ನಮ್ಮ ಮೈಕ್ರೋಸಾಫ್ಟ್ ಇವತ್ತು ನಾವು ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಇವೆಲ್ಲವನ್ನು ಅತ್ಯದ್ಭುತವಾಗಿ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಮೈಕ್ರೋಸಾಫ್ಟಿನ ಪ್ರಾಡಕ್ಟ್ ಇನೋವೇಷನ್ ಕಾರಣ. ಗೂಗಲ್ ಸರ್ಚ್, ಆಲ್ಫಾಬೆಟ್ ಅನ್ನೋ ಒಂದು ಕಂಪನಿ ಹುಟ್ಟಾಕಿದಂತಹ ಸಬ್ಸಿಡರಿಯೇ ಗೂಗಲ್. ಇವತ್ತು ಇನ್ಎವಿಟಬಲಿ ನಾವೆಲ್ಲರೂ ಗೂಗಲಿನ ಒಂದು ಭಾಗ ಆಗೋಗಿದ್ದೇವೆ.
ಅಲ್ಲ ಗೂಗಲ್ ಸರ್ಚ್ ಆಗಿರ್ಬೋದು, ಗೂಗಲ್ ಮೇಲ್ಸ್ ಆಗಿರ್ಬೋದು, ಗೂಗಲ್ ಡ್ರೈವ್ ಆಗಿರ್ಬೋದು, ಹಲವಾರು ಪ್ರಾಡಕ್ಟ್ ಇನೋವೇಷನ್ಗಳನ್ನ ಗೂಗಲ್ ಮಾಡಿದೆ. ಹೊಸದಾಗಿ ಬಂದಿರತಕ್ಕಂತಹ ಚಾಟ್ GPT, ಮೆಟಾ AI, ನಮ್ಮ ಫೇಸ್ಬುಕ್, ನಮ್ಮ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಇವೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಪ್ರಾಡಕ್ಟ್ ಇನೋವೇಷನ್ ಫ್ರಮ್ ಮಲ್ಟಿನ್ಯಾಷನಲ್ ಕಂಪನೀಸ್. ಇದು ಸಾಮಾನ್ಯವಾದ ಲೋಕಲ್ ಕಂಪನಿಗಳಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ಪೇಸ್ ಎಕ್ಸ್, ಟೆಸ್ಲಾ ಕಾರ್ಸ್, ಟ್ವಿಟರ್, ಇವೆಲ್ಲವೂ ಕೂಡ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ನಿನ ಪ್ರಾಡಕ್ಟ್ ಇನೋವೇಷನ್ ಮಕ್ಕಳ. ನೆಕ್ಸ್ಟ್, ಸೆಂಟ್ರಲೈಸ್ಡ್ ಕಂಟ್ರೋಲ್. ಯಾವುದೇ ಮಲ್ಟಿನ್ಯಾಷನಲ್ ಕಂಪನಿಗಳು ಎಷ್ಟೆಷ್ಟು ದೇಶದಲ್ಲಿ ಆಪರೇಟ್ ಮಾಡಿದ್ರು ಕೂಡ ಅವರ ಸೆಂಟ್ರಲೈಸ್ಡ್ ಕಂಟ್ರೋಲ್ ಯಾವಾಗಲೂ ಅವರ ಹೋಮ್ ಕಂಟ್ರಿ ಅಂದರೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರ್ತದೆ. ದಟ್ ಈಸ್ ದ ರೀಸನ್ ವೈ ದೇ ಆರ್ ಸೋ ಎಫಿಷಿಯಂಟ್ ಇನ್ ಮ್ಯಾನೇಜಿಂಗ್. ನೀವು ಹಲವಾರು ಬಾರಿ ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು, ಯಾರಾದರೂ ಕಾರ್ಪೊರೇಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ US ಹಾಲಿಡೇಗಳು ಸಿಗ್ತಾ ಇರುತ್ತೆ, UK ಹಾಲಿಡೇಗಳು ಸಿಗ್ತಾ ಇರುತ್ತೆ. ಕಾರಣ ಏನು? ಸೆಂಟ್ರಲೈಸ್ಡ್ ಕಂಟ್ರೋಲ್. ಅವರ ಎಲ್ಲ ಸಿಸ್ಟಮ್ಗಳು ಯಾವ ದೇಶದಲ್ಲಿ ಅವರ ಕೆಲಸ ಪ್ರಾರಂಭವಾಯಿತು ಆ ದೇಶದಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. That is another feature. Next, marketing strategies, aggressive and effective marketing strategies with reliable market information system. ಅವರು ಬೆಸ್ಟ್ ಮಾರ್ಕೆಟಿಂಗ್ ಮಾಡ್ತಾರೆ, ಅವರ ಪ್ರಾಡಕ್ಟ್ಸ್ನ ಬೆಸ್ಟ್ ಆಗಿ ಪುಷ್ ಮಾಡ್ತಾರೆ, ಅಗ್ರೆಸಿವ್ ಆಗಿ ಪುಷ್ ಮಾಡ್ತಾರೆ. ನಾವೆಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಅವರ ಪ್ರಾಡಕ್ಟ್ಗಳು ಪುಷ್ ಆಗಿರುತ್ತವೆ. ಇಟ್ ಈಸ್ ಅನ್ ಅದರ್ ಫೀಚರ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್. ನೆಕ್ಸ್ಟ್, ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್. ಏನು ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಅಂದರೆ ಹಲವಾರು ದೇಶಗಳಲ್ಲಿ ಅವರ ಬಿಸ್ನೆಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಹಲವಾರು ದೇಶಗಳಲ್ಲಿ ಅವರ ಬಿಸ್ನೆಸ್ಗಳು ನಡೀತಾ ಇರುತ್ತವೆ, ಹಲವಾರು ದೇಶಗಳಲ್ಲಿ ಎಫಿಷಿಯಂಟ್ ಆಗಿ ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಹಲವಾರು ರಿಸೋರ್ಸಸ್ ಫುಲ್ ಆಗಿ ಬಿಸ್ನೆಸ್ಗಳನ್ನು ನಡೆಸ್ತಾ ಇರ್ತಾರೆ. ಇದಕ್ಕೆ ನಾವೇನಂತ ಕರಿತೇವೆ? ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೇವೆ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ರೆಕಗ್ನಿಷನ್ಗಳಾಗಿರ್ಬೋದು, ಈವೆಂಟ್ಗಳಾಗಿರ್ಬೋದು, ಬೆಸ್ಟ್ ಮೀಟಪ್ಸ್ ಆಗಿರ್ಬೋದು, ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಗ್ರೆಸಿವ್ ಆಗಿರುತ್ತೆ ಮತ್ತು ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಕೂಡ ಅಷ್ಟೇ ಡೈನಮಿಕ್ ಆಗಿರುತ್ತೆ. ಆ ಕಾರಣದಿಂದಾನೇ ಅವರು ಅತ್ಯದ್ಭುತವಾದ ಪ್ರಾಫಿಟ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಮಕ್ಕಳ. ಇಂಟ್ರೆಸ್ಟಿಂಗ್ ಅಲ್ಲ? ನೆಕ್ಸ್ಟ್ ಏನ್ ಕಾರಣ ಸಿಗುತ್ತೆ ಕಲಿಯೋಣ ಬನ್ನಿ. ಜಾಯಿಂಟ್ ವೆಂಚರ್ಸ್. ಏನು ಜಾಯಿಂಟ್ ವೆಂಚರ್ಸ್ ಅಂದ್ರೆ? ಇನ್ ಸಿಂಪಲ್ ಟರ್ಮ್ಸ್ ಮಕ್ಕಳ, ಎನಿ ಬಿಸ್ನೆಸ್ ಕೊಲಾಬರೇಷನ್ ನಾವದನ್ನ ಜಾಯಿಂಟ್ ವೆಂಚರ್ ಅಂತ ಕರಿಬೋದು. ನಾನು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ನಾವೆಲ್ಲರೂ ಟಾಟಾ ಡೊಕೊಮೊ ಅನ್ನೋ ಸಿಮ್ಮನ್ನ ಉಪಯೋಗಿಸ್ತಾ ಇದ್ವಿ. 2017ರಲ್ಲಿ ಟಾಟಾ ಡೊಕೊಮೊ ತನ್ನ ಬಿಸ್ನೆಸ್ ನ ಏರ್ಟೆಲ್ ಅಂದ್ರೆ ಭಾರತಿ ಏರ್ಟೆಲ್ ಜೊತೆಗೆ ಮರ್ಜ್ ಮಾಡ್ಕೊಂಡು ಬಿಡ್ತು. 2009-10ರಲ್ಲಿ ಟಾಟಾ ಡೊಕೊಮೊ ಅವರ ಬಿಸ್ನೆಸ್ ಅನ್ನ ಶುರು ಮಾಡಿದ್ರು. ಟಾಟಾ ಅನ್ನೋದು ಇಂಡಿಯನ್ ಕಂಪನಿ, ನಮ್ಮೆಲ್ಲರಿಗೂ ಗೊತ್ತಿದೆ. NTT ಡೊಕೊಮೊ ಅನ್ನೋದು ಒಂದು ಜಾಪನೀಸ್ ಕಂಪನಿ. ಈ ಜಾಪನೀಸ್ ಕಂಪನಿಯವರು ಟಾಟಾ ಡೊಕೊಮೊ ಅಂತ ಒಂದು ಜಾಯಿಂಟ್ ವೆಂಚರ್ ಅನ್ನ ಟಾಟಾ ಕಂಪನಿಯ ಜೊತೆ ಶುರು ಮಾಡಿ ಮೊಬೈಲ್ ನೆಟ್ವರ್ಕ್ ಸರ್ವೀಸಸ್ ಅನ್ನ ನಮ್ಮ ದೇಶದಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇಟ್ ವಾಸ್ ಅ ಜಾಯಿಂಟ್ ವೆಂಚರ್. ಅದೇ ರೀತಿಯಲ್ಲಿ ಹಲವಾರು ಸರ್ಕಾರಿ ಕಂಪನಿಗಳು ಕೂಡ ಪ್ರೈವೇಟ್ ಕಂಪನಿಗಳ ಜೊತೆ ಜಾಯಿಂಟ್ ವೆಂಚರ್ ಮಾಡಿಕೊಂಡು BMRCL ತರ ಮೆಟ್ರೋ ಕಟ್ಟೋದಾಗಿರ್ಬೋದು ಅಥವಾ ರೋಡ್ವೇಸ್ ಆಗಿರ್ಬೋದು, ಮತ್ತಷ್ಟು ಹಲವಾರು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ತಾರೆ. ಇವೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಜಾಯಿಂಟ್ ವೆಂಚರ್ ಮಕ್ಕಳ. ಸೊ ಹಾಗಾದ್ರೆ ಜಾಯಿಂಟ್ ವೆಂಚರ್ ಅಂದ್ರೆ ಏನರ್ಥ? ಯಾವುದಾದರೂ ಎರಡು ಕಂಪನಿಗಳು ಒಟ್ಟಿಗೆ ಒಂದು ಬಿಸ್ನೆಸ್ ಅಲ್ಲಿ ಕೊಲಾಬರೇಟ್ ಆಗಿ ಕೆಲಸ ಮಾಡಿ ಪ್ರಾಫಿಟ್ಗಳನ್ನು ಅರ್ನ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಜಾಯಿಂಟ್ ವೆಂಚರ್ ಅಂತ ಕರಿತೇವೆ. ಸೊ ಎನಿ ಜಾಯಿಂಟ್ ವೆಂಚರ್ಸ್ occurs when two business agrees to join together for a common purpose and mutual benefit. These organizations can be private, government owned or foreign companies pooling their resources and expertise to achieve
ಪರ್ಟಿಕ್ಯುಲರ್ ಗೋಲ್ಸ್. ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಬಂದು ಬಿಸ್ನೆಸ್ ಶುರು ಮಾಡಿದ್ರೆ ಅದು ಪಾರ್ಟ್ನರ್ಶಿಪ್ ಆಗತ್ತೆ. ಎರಡು ಬಿಸ್ನೆಸ್ಗಳು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ಗಳು ಒಟ್ಟಿಗೆ ಬಂದು ಒಂದು ಕಾಮನ್ ಗೋಲ್ ಇಟ್ಕೊಂಡು ಈ ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ನಾನು ಟಾಟಾ ಡೊಕೊಮೊ ಅಂತ ಹೇಳಿದೆ. NTT ಡೊಕೊಮೊಗೆ ಜಪಾನಲ್ಲಿ ಮೊಬೈಲ್ ನೆಟ್ವರ್ಕಿಂಗ್ ನಡೆಸಿ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇತ್ತು. ಟಾಟಾ ಕಂಪನಿಗೆ ಇಂಡಿಯಾದಲ್ಲಿ ಅದ್ಭುತವಾದ ನೆಟ್ವರ್ಕಿಂಗ್ ಕೆಪಾಸಿಟಿ ಇತ್ತು, ಕ್ಯಾಪಿಟಲ್ ಇತ್ತು, ಜಾಗಗಳಿತ್ತು, ಟೆಕ್ನಾಲಜಿ ಇತ್ತು. ಡೊಕೊಮೊ ಟಾಟಾ ಸೇರಿ ಟಾಟಾ ಡೊಕೊಮೊ ಅನ್ನೋ ಮೊಬೈಲ್ ನೆಟ್ವರ್ಕ್ ಅನ್ನ ಹುಟ್ಟಾಕಿದ್ರು, ಜಾಯಿಂಟ್ ವೆಂಚರ್. ಸೊ ಯಾವುದೇ ಎರಡು ಬಿಸ್ನೆಸ್ಗಳು ತಮ್ಮ ಸಿನರ್ಜಿ, ಏನು ಸಿನರ್ಜಿ ಅಂದ್ರೆ ಅವ್ರ ಹತ್ರ ಇರುವಂತಹ ಬೆಸ್ಟ್ ಅಸೆಟ್ಗಳನ್ನು ನಾವು ಉಪಯೋಗಿಸ್ಕೊಳ್ಳೋದು, ನಮ್ಮ ಹತ್ರ ಇರೋ ಬೆಸ್ಟ್ ಅಸೆಟ್ಗಳನ್ನು ಅವ್ರು ಉಪಯೋಗಿಸ್ಕೊಂಡು ಇಬ್ರು ಒಟ್ಟಿಗೆ ಸೇರಿ ಅತ್ಯದ್ಭುತವಾದ ಪ್ರಾಫಿಟ್ಗಳನ್ನು ಮಾಡಲಿಕ್ಕೆ ನಾವು ಸಿನರ್ಜಿ ಅಂತ ಕರಿತೇವೆ. ಈ ತರ ಸಿನರ್ಜಿ ಬೆನಿಫಿಟ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಮಕ್ಕಳ? ಜಾಯಿಂಟ್ ವೆಂಚರ್ಸ್ ಅಂತ ಕರಿತೇವೆ. ಸೊ ಶೇರ್ಡ್ ರಿಸೋರ್ಸಸ್, ಎರಡೂ ಕಂಪನಿಗಳು ಏನ್ ಮಾಡುತ್ತವೆ, ಅವರವರ ಹತ್ರ ಇರುವಂತಹ ರಿಸೋರ್ಸಸ್ಗಳನ್ನ ಶೇರ್ ಮಾಡಿಕೊಂಡು ಅತ್ಯದ್ಭುತವಾದ ಪ್ರಾಫಿಟ್ಗಳನ್ನ ಬುಕ್ ಮಾಡ್ತಾರೆ. ಮತ್ತು ಗ್ಲೋಬಲ್ ಆಪರ್ಚುನಿಟೀಸ್, NTT ಡೊಕೊಮೊ ಅವರು ಜಪಾನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಟಾಟಾ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ನೋಡಿ ಜಪಾನ್ ಕಂಪನಿ ಎಷ್ಟು ಈಸಿಯಾಗಿ ಇಂಡಿಯನ್ ಮಾರ್ಕೆಟ್ ಬಂತು. ಗ್ಲೋಬಲ್ ಆಪರ್ಚುನಿಟೀಸ್, ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನ್ ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಜಾಯಿಂಟ್ ವೆಂಚರ್ಸ್. ಯಾವೆಲ್ಲ ಜಾಯಿಂಟ್ ವೆಂಚರ್ಗಳಿನ ಟೈಪ್ ಇದೆ ನೋಡೋಣ ಬನ್ನಿ. ಮೊದಲನೆಯದು ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್. ಏನು ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್ ಅಂದ್ರೆ, ಯಾವುದೇ ಎರಡು ಕಂಪನಿಗಳು ಯಾವುದೇ ಹೊಸ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡದೆ ಎಕ್ಸಿಸ್ಟಿಂಗ್ ಕಂಪನಿಗಳೇ ಜಾಯಿಂಟ್ ವೆಂಚರ್ ಆಗಿ ಒಂದು ಬಿಸ್ನೆಸ್ ಅನ್ನ ನಡೆಸಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್ ಅಂತ ಕರಿತೇವೆ. ಅವರು ಯಾವುದೇ ಹೊಸ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಲ್ಲ, ಎಕ್ಸಿಸ್ಟಿಂಗ್ ಕಂಪನಿಗಳು ಎರಡು ಒಟ್ಟಿಗೆ ಸೇರಿ ಒಂದು ಜಾಯಿಂಟ್ ವೆಂಚರ್ ಬಿಸ್ನೆಸ್ ಅನ್ನ ನಡೆಸ್ತಾರೆ. ಅದಕ್ಕೆ ನಾವೇನಂತ ಕರಿತೇವೆ? ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್. ಸೊ ಇನ್ ಅ ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್, ನೋ ನ್ಯೂಲಿ owned entity is created. There is only an agreement to work together with parties having some control over the ownership. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ಕೀ ಎಲಿಮೆಂಟ್ಸ್ ಏನು? ಮೊದಲನೆಯದು ಕಾಮನ್ ಇಂಟೆನ್ಷನ್ ಟು ರನ್ ಅ ಬಿಸ್ನೆಸ್. ಇಬ್ಬರಿಗೂ ಒಂದೇ ತರಹದ ಬಿಸ್ನೆಸ್ ಮಾಡಬೇಕು ಅನ್ಸಿದ್ರೆ ಮಾತ್ರನೇ ಇದು ಸಾಧ್ಯವಾಗುತ್ತೆ. ಈಚ್ ಪಾರ್ಟಿ ವಿಲ್ ಬ್ರಿಂಗ್ ಸಮ್ ಇನ್ಪುಟ್. ಅವ್ರಿಗೆ ಯಾವುದೋ ಎಕ್ಸ್ಪರ್ಟೀಸ್ ಇರುತ್ತೆ, ನಮ್ಗೆ ಯಾವುದೋ ಎಕ್ಸ್ಪರ್ಟೀಸ್ ಇರುತ್ತೆ. ಎರಡೂ ಎಕ್ಸ್ಪರ್ಟೀಸ್ ಅನ್ನ ಸೇರಿಸಿ ಬಿಸ್ನೆಸ್ ಅನ್ನ ನಡೆಸ್ತಾರೆ. Both parties exercise some control. Relationship has relatively longer duration. So ಎರಡೂ ಪಾರ್ಟಿಗಳಿಗೆ ಇಲ್ಲಿ ಈಕ್ವಲ್ ಆಗಿ ಕಂಟ್ರೋಲ್ ಇರುತ್ತೆ. ಇಬ್ರು ಸಮನಾಗಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಬಿಸ್ನೆಸ್ ಏನಾಗುತ್ತೆ? ಲಾಂಗರ್ ಡ್ಯೂರೇಷನ್ ಆಗಿ ನಡೆಯುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಫ್ರಾಂಚೈಸಿಗಳು ನಡೆಸೋದು. ಈ ಫ್ರಾಂಚೈಸಿಗಳು ಏನಾಗ್ತಾರೆ, ಒಬ್ಬ ವ್ಯಕ್ತಿ ಆಲ್ರೆಡಿ ಒಂದು ಫ್ರಾಂಚೈಸ್ ಅನ್ನ ಹುಟ್ಟು ಹಾಕಿರ್ತಾನೆ, ಮತ್ತೊಬ್ಬ ವ್ಯಕ್ತಿ ಆ ಫ್ರಾಂಚೈಸ್ ಅನ್ನ ತಗೊಂಡು ನಡೆಸ್ತಾ ಇರ್ತಾನೆ. ಮೆಕ್ಡೊನಾಲ್ಡ್ಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಜಾಯಿಂಟ್ ವೆಂಚರ್. ಹಲವಾರು ಲೋಕಲ್ ಗವರ್ಮೆಂಟ್ಗಳಾಗಿರ್ಬೋದು, ಪ್ರೈವೇಟ್ ಬಿಸ್ನೆಸ್ ಮೆನ್ಗಳಾಗಿರ್ಬೋದು, ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಮೆಕ್ಡೊನಾಲ್ಡ್ಸ್ ತನ್ನ ವೆಂಚರ್ಗಳನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್. ಇನ್ನಷ್ಟು ಎಕ್ಸಾಂಪಲ್ ಜಾಯಿಂಟ್ ವೆಂಚರ್ಗಳಿಗೆ ತಗೊಳ್ಳೋದಾದ್ರೆ ಗೂಗಲ್ ಅರ್ತ್, ಗೂಗಲ್ ಮತ್ತು ನಾಸಾ ನಡುವಿನ ಜಾಯಿಂಟ್ ವೆಂಚರ್ 2005ರಲ್ಲಿ ಬಂದಿದ್ದು. ಇಟ್ ಇಸ್ ಅ ಜಾಯಿಂಟ್ ವೆಂಚರ್. ಹೀಗೆ ಹಲವಾರು ಎಕ್ಸಾಂಪಲ್ಗಳನ್ನ ನಾವು ಜಾಯಿಂಟ್ ವೆಂಚರ್ ನೋಡ್ಬೋದು ಮಕ್ಕಳ. ನೆಕ್ಸ್ಟ್ ಎಕ್ವಿಟಿ ಬೇಸ್ಡ್ ಜಾಯಿಂಟ್ ವೆಂಚರ್. ಏನಿದರ ಅರ್ಥ? ಎರಡು ಕಂಪನಿಗಳು ಸೇರ್ಕೊಂಡು ತಮ್ಮ ಬಿಸ್ನೆಸ್ ಅನ್ನ ಮತ್ತೊಂದು ಹೊಸ ಕಂಪನಿ ಮುಖಾಂತರ ಎಸ್ಟಾಬ್ಲಿಷ್ ಮಾಡೋದಕ್ಕೆ equity based joint venture anta kariteve. So an equity joint venture involves creating a separate business entity jointly owned by
2 or more parties. ಸೊ ಅವರು ಸಪ್ರೇಟ್ ಒಂದು ಕಂಪನಿಯನ್ನೇ ಎಸ್ಟಾಬ್ಲಿಷ್ ಮಾಡಿ ತಮ್ಮ ಬಿಸ್ನೆಸ್ಗಳನ್ನು ಸಿನರ್ಜಿ ಮುಖಾಂತರ ರನ್ ಮಾಡಿದ್ರೆ ಅಂತಹ ಬಿಸ್ನೆಸ್ಗಳಿಗೆ ನಾವೇನಂತ ಕರಿತೇವೆ? ಎಕ್ವಿಟಿ ಬೇಸ್ಡ್ ಜಾಯಿಂಟ್ ವೆಂಚರ್ ಅಂತ ಕರಿತೇವೆ. ಇದರಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ? ಮೊದಲನೆಯದು, ದೇರ್ ವಿಲ್ ಬಿ ಎನ್ ಅಗ್ರಿಮೆಂಟ್. ಹೊಸ ಕಂಪನಿ ಮಾಡಬೇಕು, ಆ ಹೊಸ ಕಂಪನಿ ಮುಖೇನಾನೇ ಬಿಸ್ನೆಸ್ ನಡೆಸಬೇಕು ಅನ್ನೋ ಅಗ್ರಿಮೆಂಟ್ ಇರುತ್ತೆ. ಶೇರ್ಡ್ ಓನರ್ಶಿಪ್, ಯಾರು ಯಾರು ಸೇರ್ಕೊಂಡು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ ಅವರ ನಡುವೆ ಶೇರ್ಡ್ ಓನರ್ಶಿಪ್ ಇರುತ್ತೆ. ಶೇರ್ಡ್ ಮ್ಯಾನೇಜ್ಮೆಂಟ್, ಜಾಯಿಂಟ್ಲಿ ಓನ್ಡ್ ಎಂಟಿಟಿ ಆಗಿರೋದ್ರಿಂದ ಇಬ್ಬರೂ ಕಂಪನಿಗಳು ಮ್ಯಾನೇಜ್ಮೆಂಟ್ ಪೊಸಿಷನ್ಗಳನ್ನ ಶೇರ್ ಮಾಡಿಕೊಂಡು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಇಂಟ್ರೆಸ್ಟಿಂಗ್ ಅಲ್ಲ? ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರಾಫಿಟ್ ಅಂಡ್ ಲಾಸಸ್ ಕೂಡ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಜವಾಬ್ದಾರಿಗಳ ಜೊತೆ ಲಾಭ ನಷ್ಟಗಳನ್ನು ಕೂಡ ಅವ್ರು ಏನ್ ಮಾಡ್ತಾರೆ? ಡಿವೈಡ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಏನು ಓದೋದು ನೋಡೋಣ ಬನ್ನಿ. ಬೆನಿಫಿಟ್ಸ್ ಆಫ್ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ ನಡೆಸೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ? ನಾನು ನಿಮ್ಗೆ ಹೇಳಿದೆ, ಗೂಗಲ್ ಅರ್ತ್ ಇಸ್ ಅ ಜಾಯಿಂಟ್ ವೆಂಚರ್. ನಾಸಾ ಮತ್ತು ಗೂಗಲ್ ಅವರು ಜಾಯಿಂಟ್ ವೆಂಚರ್ ಮಾಡಿಕೊಂಡು ಗೂಗಲ್ ಅರ್ತ್ ಅನ್ನ ನಡೆಸ್ತಾ ಇದ್ದಾರೆ. 2005ರಲ್ಲಿ ಆದಂತಹ ಜಾಯಿಂಟ್ ವೆಂಚರ್. ಏನ್ ಈ ತರ ಜಾಯಿಂಟ್ ವೆಂಚರ್ ಮಾಡ್ಕೊಳ್ಳೋದ್ರಿಂದ ನಮಗಾಗುವಂತ ಲಾಭ? ಮೊದಲನೆಯದು ಇನ್ಕ್ರೀಸ್ಡ್ ರಿಸೋರ್ಸಸ್. ಗೂಗಲ್ ಅವರೊಬ್ಬರೇ ಎಲ್ಲ ಅರ್ಥಿನ ಇಮೇಜಸ್ಗಳನ್ನ ತಗೊಂಡು ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು ಬಹಳ ಕಷ್ಟ ಆಗತ್ತೆ. ಆಲ್ರೆಡಿ ನಾಸಾ ಹತ್ರ ರಿಸೋರ್ಸಸ್ ಅವೈಲಬಲ್ ಇದೆ. ಅದೇ ರಿಸೋರ್ಸಸ್ಗಳನ್ನ ಉಪಯೋಗಿಸ್ಕೊಂಡು ಬಿಸ್ನೆಸ್ ನಡೆಸಿದಾಗ ನಮ್ಮ ರಿಸೋರ್ಸಸ್ಗಳೇನಾಗತ್ವೆ? ಜಾಸ್ತಿ ಆಗತ್ತೆ. ಬಿಸ್ನೆಸ್ ಆಪರ್ಚುನಿಟಿ ಕೂಡ ಏನಾಗತ್ತೆ? ಜಾಸ್ತಿ ಆಗತ್ತೆ. ಮಾರ್ಕೆಟ್ ಆಕ್ಸೆಸ್. ಟಾಟಾ ಡೊಕೊಮೊ ಅಂತ ಹೇಳಿದೆ. ಎಂಟಿಟಿ ಡೊಕೊಮೊ ಅವರು ಜಪಾನ್ ಅಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ರು. ಟಾಟಾ ಅವರು ಭಾರತದಲ್ಲಿ ಬಹಳ ಫೇಮಸ್ ಆಗಿದ್ರು. ಈಗ ಜಪಾನ್ ಇಂದ ಎಂಟಿಟಿ ಡೊಕೊಮೊ ಭಾರತಕ್ಕೆ ಬಂದು ಬಿಸ್ನೆಸ್ ನಡೆಸಬೇಕು ಅಂದ್ರೆ ಮತ್ತೆ ಇಡೀ ಮಾರ್ಕೆಟ್ ನ ಸ್ಟಡಿ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಸುತ್ತೆ. ಮಾರ್ಕೆಟ್ ಅರ್ಥ ಮಾಡಿಕೊಂಡು, ಇಲ್ಲಿನ ಕಲ್ಚರ್ ಅರ್ಥ ಮಾಡಿಕೊಂಡು, ಜನರ ಹ್ಯಾಬಿಟ್ಸ್ ಅರ್ಥ ಮಾಡಿಕೊಂಡು ಬಹಳ ಲಾಂಗ್ ಡ್ಯೂರೇಷನ್ ಹಿಡಿಸುತ್ತೆ. ಅದೇ ಟಾಟಾ ಅವರು ಒಂದು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ಸು, ಅವ್ರ ಜೊತೆ ಕೊಲಾಬರೇಟ್ ಮಾಡ್ಕೊಂಡ್ಬಿಟ್ರೆ ಮಾರ್ಕೆಟ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಸೊ ಜಾಯಿಂಟ್ ವೆಂಚರ್ ಮಾಡಿದಾಗ ಮಾರ್ಕೆಟ್ಗೆ ಆಕ್ಸೆಸ್ ಏನಾಗುತ್ತೆ? ಆರಾಮಾಗಿ ಸಿಗುತ್ತೆ. ಟೆಕ್ನಾಲಜಿ ಆಕ್ಸೆಸ್. ಇದಕ್ಕೆ ನಾವೊಂದು ಎಕ್ಸಾಂಪಲ್ಗಳು ತಗೊಳ್ಳೋದಾದ್ರೆ ಎಲ್ಲ ಫ್ರಾಂಚೈಸಿಗಳನ್ನ ತಗೊಳ್ಬೋದು. ಡಾಮಿನೋಸ್ ಆಗಿರ್ಬೋದು, ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು, KFC ಆಗಿರಬಹುದು, ಅಥವಾ ನಮ್ಮ ಪಿಜ್ಜಾ ವರ್ಲ್ಡ್ ಆಗಿರ್ಬೋದು, ಪಿಜ್ಜಾ ಹಟ್ ಆಗಿರ್ಬೋದು. ಟೆಕ್ನಾಲಜಿ ಆಕ್ಸೆಸ್ ಅನ್ನ ನಾವು ಕಲಿಯೋದಕ್ಕೆ ಯಾವ ಎಕ್ಸಾಂಪಲ್ ತಗೊಳ್ಬೋದು? ಫ್ರಾಂಚೈಸಿ ಎಕ್ಸಾಂಪಲ್ಸ್. ನಮ್ಮ ಮೆಕ್ಡೊನಾಲ್ಡ್ಸ್, ಡಾಮಿನೋಸ್, ಪಿಜ್ಜಾ ಹಟ್, ಪಿಜ್ಜಾ ವರ್ಲ್ಡ್, ಸಬ್ವೆ, ಬರ್ಗರ್ ಕಿಂಗ್ ಇವೆಲ್ಲವೂ ಕೂಡ ಅವರವರ ಟೆಕ್ನಾಲಜಿಯನ್ನ ಹಲವಾರು ವ್ಯಕ್ತಿಗಳಿಗೆ ಮಾರ್ಬಿಡ್ತಾರೆ ಫ್ರಾಂಚೈಸಿ ರೂಪದಲ್ಲಿ. ಆ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಈ ವ್ಯಕ್ತಿಗಳು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಇಮ್ಯಾಜಿನ್, ನಾನೇ ಈ ಟೆಕ್ನಾಲಜಿಯನ್ನೆಲ್ಲ ಕಲಿತು, ಈ ರೆಸಿಪಿಗಳನ್ನೆಲ್ಲ ಕಲಿತು ಬಿಸ್ನೆಸ್ ಮಾಡಬೇಕಾದ್ರೆ ಇಡೀ ಜನರೇಷನ್ ಹಿಡಿಸುತ್ತೆ. ಅದೇ ಆಲ್ರೆಡಿ ಒಬ್ಬ ವೆಲ್ ಎಸ್ಟಾಬ್ಲಿಷ್ ಪರ್ಸನ್ ನನ್ಗೆ ಆ ಟೆಕ್ನಾಲಜಿಗೆ ಆಕ್ಸೆಸ್ ಕೊಟ್ರೆ ಅವನಿಗೂ ಲಾಭ ಆಯಿತು, ನನಗೂ ಲಾಭ ಆಯಿತು, ಇಬ್ರಿಗೂ ಒಳ್ಳೆ ಪ್ರಾಫಿಟ್ ಬಂತು. ಅದಕ್ಕೆ ನಾವೇನಂತ ಕರಿತೇವೆ? ಟೆಕ್ನಾಲಜಿ ಆಕ್ಸೆಸ್. ನೆಕ್ಸ್ಟ್, ಇನೋವೇಷನ್. ಸೊ ಇಲ್ಲಿ ಹಲವಾರು ಕಂಪನಿಗಳು ಒಟ್ಟಿಗೆ ಸೇರಿ ತಮ್ಮ ಬಿಸ್ನೆಸ್ ಐಡಿಯಾಗಳನ್ನು ಶೇರ್ ಮಾಡ್ಕೊಳ್ಳೋದು, ರಿಸೋರ್ಸಸ್ ಶೇರ್ ಮಾಡ್ಕೊಳ್ಳೋದು, ಬಿಸ್ನೆಸ್ ಸ್ಪೇಸ್ಗಳನ್ನು ಶೇರ್ ಮಾಡ್ಕೊಳ್ಳೋದು, ಸಿನರ್ಜಿಯಿಂದ ಬಿಸ್ನೆಸ್ ನಡೆಸೋ ಕಾರಣ ಯಾವಾಗಲೂ ಏನಾಗುತ್ತೆ? ಇಂತಹ ಜಾಯಿಂಟ್ ವೆಂಚರಲ್ಲಿ ಇನೋವೇಷನ್ ಜಾಸ್ತಿ ಇರುತ್ತೆ, ಬೆಟರ್ ಪ್ರಾಡಕ್ಟ್ಸ್ ಆಚೆ ಬರುತ್ತೆ. ಕಲಿತ್ವಿ ಅಲ್ಲ? ನೆಕ್ಸ್ಟ್ ಏನ್ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ, ಯಾವುದೇ ಒಂದು ದೇಶದಲ್ಲಿ ಸರ್ಕಾರ ಪ್ರೈವೇಟ್ ಪ್ಲೇಯರ್ಗಳ ಜೊತೆ ಸೇರ್ಕೊಂಡು ಹಲವಾರು ಬಿಸ್ನೆಸ್ ಎಂಟಿಟಿಗಳು ಅಥವಾ ಬಿಸ್ನೆಸ್ ಪ್ರಾಜೆಕ್ಟ್ಗಳನ್ನ ನಡೆಸೋ ಅಂತ ಪ್ರೊಸೀಜರಿಗೆ ನಾವೇನಂತ ಕರಿತೇವೆ? ಪಬ್ಲಿಕ್
ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೇವೆ. ಸೊ ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ, ಯಾವುದೇ ಒಂದು ದೇಶದಲ್ಲಿ ಸರ್ಕಾರ ಹಲವಾರು ವ್ಯಕ್ತಿ ಅಂದ್ರೆ ಖಾಸಗಿ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಹಲವಾರು ಪ್ರಾಜೆಕ್ಟ್ಗಳನ್ನ, ಹಲವಾರು ಬಿಸ್ನೆಸ್ಗಳನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಉಪಯೋಗಿಸುವಂತ ಟೆಕ್ನಿಕ್ ಅನ್ನ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೇವೆ. ನಮ್ಮ BMRCL ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಹಲವಾರು ರೋಡ್ಗಳು ಏನು ಕನ್ಸ್ಟ್ರಕ್ಷನ್ ಆಗುತ್ತೆ, ಬ್ರಿಡ್ಜ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಪೈಪ್ಗಳು ಹಾಕೋದಾಗಿರ್ಬೋದು, ನಮ್ಮ ಸ್ಯಾನಿಟೇಷನ್ ಆಗಿರ್ಬೋದು, ಇವೆಲ್ಲವೂ ಏನು, ಇಟ್ ಇಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಫ್ಲೈಓವರ್ಗಳು ಕಟ್ಟೋದು, ಬ್ರಿಡ್ಜ್ಗಳು ಕಟ್ಟೋದು, ಅಂಡರ್ ಪಾಸ್ಗಳು ಕಟ್ಟೋದು, ಹಲವಾರು ಹೈವೇಗಳು ಕಟ್ಟೋದು, ಇವೆಲ್ಲವೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಇಲ್ಲೇನಾಗುತ್ತೆ, ಪಬ್ಲಿಕ್ ಪಾರ್ಟ್ನರ್ಸ್ ಅಂದ್ರೆ ಗವರ್ಮೆಂಟ್ನ ಎಂಟಿಟಿಗಳು, ಅದು ಮಿನಿಸ್ಟ್ರಿ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮುನಿಸಿಪಾಲಿಟಿಗಳಾಗಿರ್ಬೋದು, ಸ್ಟೇಟ್ ಓನ್ಡ್ ಕಾರ್ಪೊರೇಷನ್ಸ್ಗಳಾಗಿರ್ಬೋದು, ಇವರು ಅವರ ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡಿ ಅಸೆಟ್ಸ್ ಅನ್ನ, ಎನ್ವೈರನ್ಮೆಂಟಲ್ ಅವೇರ್ನೆಸ್ ಅನ್ನ, ಲೋಕಲ್ ನಾಲೆಡ್ಜ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ. ಪ್ರೈವೇಟ್ ಪಾರ್ಟ್ನರ್ಗಳು ಅವರು ಲೋಕಲ್ ಆಗಿರ್ಬೋದು ಅಥವಾ ಫಾರಿನ್ ಬಿಸ್ನೆಸ್ಗಳಾಗಿರ್ಬೋದು, ಅವರ ಎಕ್ಸ್ಪರ್ಟೀಸ್ ಏನಿದೆ ಉಪಯೋಗಿಸ್ಕೊಂಡು, ಅವರ ಫೈನಾನ್ಷಿಯಲ್ ಕೆಪಾಸಿಟಿ ಏನಿದೆ ಉಪಯೋಗಿಸ್ಕೊಂಡು ಪ್ರಾಜೆಕ್ಟ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಈ ಥರ ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ಸೇರಿ ಪ್ರಾಜೆಕ್ಟ್ಗಳನ್ನು ಅವರವರ ಎಕ್ಸ್ಪರ್ಟೀಸ್ ಉಪಯೋಗಿಸ್ಕೊಂಡು ಎಕ್ಸಿಕ್ಯೂಟ್ ಮಾಡಿದಾಗ, ಈಗ ಬೆಂಗಳೂರಲ್ಲಿ ಸಬರ್ಬನ್ ರೈಲ್ವೆ ಬರ್ತಾ ಇದೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಬೇಕಾಗಿರ್ತಕ್ಕಂತಹ ಅಸೆಟ್ಗಳನ್ನ ಪಬ್ಲಿಕ್ ಅಂದ್ರೆ ಸರ್ಕಾರ ಕೊಡ್ತದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸ್ಪರ್ಟೀಸ್, ಟೆಕ್ನಾಲಜಿಯನ್ನ ಖಾಸಗಿ ವ್ಯಕ್ತಿಗಳು ತರ್ತಾರೆ. ಇಬ್ರು ಸೇರ್ಕೊಂಡು ನಮ್ಮ ಬೆಂಗಳೂರಿನಲ್ಲಿ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇಂಟ್ರೆಸ್ಟಿಂಗ್ ಅಲ್ಲ? ಯಾರು ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್? ಹಲವಾರು NGOಗಳಾಗಿರ್ಬೋದು, ಹಲವಾರು ನಾನ್ ಪ್ರಾಫಿಟ್ ಎಂಟಿಟಿಗಳಾಗಿರ್ಬೋದು, CSR ಅಂತ ಕರಿತೀವಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ತಗೊಳ್ಳುವಂಥ ಹಲವಾರು ಇನಿಷಿಯೇಟಿವ್ಗಳಾಗಿರ್ಬೋದು, ಇವೆಲ್ಲವೂ ನಮ್ಮ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿನ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ. ಅದನ್ನ ಎಂಜಾಯ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಇಂಟ್ರೆಸ್ಟಿಂಗ್ ಅಲ್ಲ? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲಿನ ಫೀಚರ್ಸ್ ಅಂಡ್ ಅಪ್ಲಿಕೇಶನ್ಸ್ ಏನು ಹಾಗಾದ್ರೆ ನೋಡೋಣ ಬನ್ನಿ. ಮೊದಲನೆಯದು, ಕಾಂಟ್ರಾಕ್ಟ್ ವಿತ್ ಪ್ರೈವೇಟ್ ಪಾರ್ಟಿ ಟು ಡಿಸೈನ್ ಅಂಡ್ ಬಿಲ್ಡ್ ಪಬ್ಲಿಕ್ ಫೆಸಿಲಿಟಿ. BMRCL ಮೆಟ್ರೋ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಮೈಸೂರು ಹೈವೇ ಏನಾಯ್ತು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ನಮ್ಮ ಬ್ರಿಡ್ಜ್ಗಳು, ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು, ಸಬರ್ಬನ್ ರೈಲುಗಳು, ಇವೆಲ್ಲವೂ ಏನು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಪಬ್ಲಿಕ್ ಫೆಸಿಲಿಟಿಯನ್ನು ಉಪಯೋಗಿಸಿಕೊಂಡು ಪ್ರೈವೇಟ್ ಆರ್ಗನೈಸೇಷನ್ ಅವರು ಕನ್ಸ್ಟ್ರಕ್ಷನ್ ಮಾಡಿ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರೀತೇವೆ. ಫೆಸಿಲಿಟೀಸ್ ಫೈನಾನ್ಸ್ಡ್ ಅಂಡ್ ಓನ್ಡ್ ಬೈ ದ ಪಬ್ಲಿಕ್ ಸೆಕ್ಟಾರ್. ನಾಳೆ ದಿನ ಇದು ನನ್ನದು ಅಂತ ಯಾವ ಪ್ರೈವೇಟ್ ಸೆಕ್ಟಾರ್ ಅವರು ಬಂದು ಹೇಳಕೂಡ್ದು. ಆ ಆಸ್ತಿಗೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ ಆಸ್ತಿಯನ್ನ ಓನ್ ಮಾಡೋದಾಗಿರ್ಬೋದು, ಅದು ಅಲ್ಟಿಮೇಟ್ಲಿ ಯಾರ ಕೈಯಲ್ಲಿರುತ್ತೆ? ಪಬ್ಲಿಕ್ ಸೆಕ್ಟಾರ್ ಕೈಯಲ್ಲಿರುತ್ತೆ, ಪ್ರೈವೇಟ್ ಸೆಕ್ಟಾರ್ ಕೈಯಲ್ಲ. ನೆಕ್ಸ್ಟ್, ಟ್ರಾನ್ಸ್ಫರ್ ಆಫ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ರಿಸ್ಕ್ ಇಸ್ ದ ಕೀ ಡ್ರೈವರ್. ಸೊ ಏನು ಡಿಸೈನ್ ಇದೆ, ಏನು ಕನ್ಸ್ಟ್ರಕ್ಷನ್ ರಿಸ್ಕ್ ಇದೆ, ಅವೆಲ್ಲವನ್ನು ಸರ್ಕಾರನೇ ತಗೊಳ್ಳೋದಾದ್ರೆ ಬಹಳ ಖರ್ಚಾಗತ್ತೆ. ಆದರೆ ಆಲ್ರೆಡಿ ಎಕ್ಸ್ಪರ್ಟೀಸ್ ಇರೋರನ್ನ ಒಳಗೆ ಕರ್ಕೊಂಡು ಬಂದ್ರೆ ಅಷ್ಟು ಖರ್ಚು ಸರ್ಕಾರಕ್ಕೆ ಮಿಗುತ್ತೆ, ಜನರ ದುಡ್ಡು ವೇಸ್ಟ್ ಆಗೋದ್ರಿಂದ ಪ್ರೊಟೆಕ್ಟ್ ಆಗುತ್ತೆ. ಆದ್ದರಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಸ್ ಅ ವೆರಿ ಗುಡ್ ಮಾಡೆಲ್. ಏನು ಇದರ ಸ್ಟ್ರೆಂತ್ಗಳು? ನಾನು ಹೇಳಿದ ಹಾಗೆ ಟ್ರಾನ್ಸ್ಫರ್ ಆಫ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ರಿಸ್ಕ್. ಸರ್ಕಾರವೇ ಎಲ್ಲವೂ ಮಾಡೋದಾದ್ರೆ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಅದೇ ಆಲ್ರೆಡಿ ಆ ಎಕ್ಸ್ಪರ್ಟೀಸ್ ಇರೋರ್ನ ಒಳಗೆ ಕರ್ಕೊಂಬಂದಾಗ ಅಷ್ಟು ಖರ್ಚೇನಾಗುತ್ತೆ? ಕಡಿಮೆ ಆಗುತ್ತೆ. ಪೊಟೆನ್ಷಿಯಲ್ ಟು ಆಕ್ಸಲರೇಟ್
ಪ್ರಾಜೆಕ್ಟ್ ಕಂಪ್ಲೀಷನ್, ಸರ್ಕಾರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿಂದ ಹಲವಾರು ಪ್ರಾಜೆಕ್ಟ್ಗಳು ನಿಂತೋದಾಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಸ್ ದ ಬೆಸ್ಟ್ ಮಾಡೆಲ್ ಮಕ್ಕಳ. ಸೊ ಹೊಸ ಹೊಸ ಪ್ರೈವೇಟ್ ಸೆಕ್ಟಾರ್ಗಳು ಬಂದು ಸ್ವಲ್ಪ ಎಫಿಷಿಯಂಟ್ ಆಗಿ ಕೆಲಸ ಮಾಡಿದಾಗ ಆ ನಿಂತೋದಂತಹ ಕೆಲಸಗಳು ವೇಗವಾಗಿ ಕಂಪ್ಲೀಟ್ ಆಗುತ್ತವೆ ಮತ್ತು ಪ್ರಾಜೆಕ್ಟ್ಗಳು ಬೇಗ ಪಬ್ಲಿಕ್ ಯೂಸೇಜ್ಗೆ ಸಿಗುತ್ತವೆ. ಅದರ ಅಪ್ಲಿಕೇಶನ್ಸ್ ಏನು, ಎಲ್ಲೆಲ್ಲ ಇದನ್ನ ಅಪ್ಲೈ ಮಾಡಬಹುದು? ಮೊದಲನೆಯದು ಕ್ಯಾಪಿಟಲ್ ಪ್ರಾಜೆಕ್ಟ್ ವಿತ್ ಸ್ಮಾಲ್ ಆಪರೇಟಿಂಗ್ ರಿಕ್ವೈರ್ಮೆಂಟ್ಸ್. ಸೊ ಆಪರೇಷನ್ಸ್ ಕಡಿಮೆ, ಕ್ಯಾಪಿಟಲ್ ಜಾಸ್ತಿ ಬೇಕಾಗ್ತದೆ, ಅಂಥ ಜಾಗಗಳಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ನಾವು ಅಪ್ಲೈ ಮಾಡಬಹುದು. ಪ್ರಾಜೆಕ್ಟ್ಸ್ ವೇರ್ ಪಬ್ಲಿಕ್ ಸೆಕ್ಟರ್ ವಿಶಸ್ ಟು ರಿಟೇನ್ ಆಪರೇಟಿಂಗ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಹೈವೇಗಳು ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಆಪರೇಷನ್ಸ್ ಇನ್ನಿವತ್ತಿಗೂ ಹೈವೇಗಳಲ್ಲೆಲ್ಲ NHAI ನಡೆಸ್ತಾ ಇರೋದು, ಆದ್ರೆ ಅದನ್ನ ಕಟ್ಕೊಟ್ಟಂತ ವ್ಯಕ್ತಿಗಳು ಬೇರೆಯವರಾಗಿರ್ತಾರೆ. ಅದು L&T ಆಗಿರ್ಬೋದು ಅಥವಾ ಯಾರು ಟೆಂಡರ್ ತಗೊಂಡಿರ್ತಾರೋ ಆ ವ್ಯಕ್ತಿಗಳು ಕಟ್ಕೊಟ್ಟಿರ್ತಾರೆ. ಸೆಕ್ಟರ್ಸ್ ಯೂಸಿಂಗ್ PPP, ಯಾವ ಯಾವ ಸೆಕ್ಟಾರ್ಗಳಲ್ಲೆಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದೆ ನೋಡೋಣ ಬನ್ನಿ. ಮೊದಲನೆಯದು ಪವರ್ ಜನರೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಎರಡನೆಯದು ವಾಟರ್ ಅಂಡ್ ಸ್ಯಾನಿಟೇಷನ್, ಟ್ರಾನ್ಸ್ಪೋರ್ಟೇಷನ್, ಹೆಲ್ತ್ ಕೇರ್, ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್. ಸೊ ಎಲ್ಲ ಜಾಗಗಳಲ್ಲೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕೆಲಸ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ ಅಲ್ಲ? ಎಸ್, 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, 10 ಹಲವಾರು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡ್ವಿ, 10 ಹಲವಾರು ಹೊಸ ಟರ್ಮಿನಾಲಜೀಸ್ ಅನ್ನ ಕಲ್ತ್ವಿ. ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.